ಹರಿ ಓಂ. ತ್ರಿ ಓಂಕಾರ ಮಾಡೋಣ. ಬ್ರೀದ್ ಇನ್. ಹರಿ ಓಂ. ಇವತ್ತಿಗೆ ತಾವೆಲ್ಲರೂ ಸತ್ಸಂಗದ ನಿಮಿತ್ತ ಇಲ್ಲಿ ಬಂದಿದ್ದೇವೆ. ಇವತ್ತಿಗೆ ಇಲ್ಲಿ ಸತ್ಸಂಗ ಅಂದ ತಕ್ಷಣ ನಮ್ಗೇನಾಗುತ್ತೆ, ಸತ್ಯದ ಸಂಗತಿಗಳನ್ನ ಪ್ರೂವ್ ಮಾಡೋದು ಮತ್ತು ಜ್ಞಾನ ಪಡ್ಕೊಳ್ಳೋದು. ಈ ಜ್ಞಾನ ಪಡ್ಕೊಳ್ಳೋದು ಹೇಗೆ? हम ज्ञान कैसा पाना है, ये इम्पोर्टेंट है. क्योंकि जब हम मनुष्य जन्म में आए हैं तो मानव को क्या करना है? हम योग विद्या, कर्म विद्या सब कुछ कर सकते हैं, लेकिन ज्ञान पाना बहुत मुख्य है. ಅಂದರೆ ಜ್ಞಾನವನ್ನು ಪಡ್ಕೊಳ್ಳೋದು ಅತಿ ಶ್ರೇಷ್ಠವಾದದ್ದು. ಆ ಜ್ಞಾನವನ್ನು ಪಡೆಯೋಗೋಸ್ಕರ ಈ ಒಂದು ಪ್ರಪಂಚದಲ್ಲಿ ಅಥವಾ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಗುರುವಿಗೆ ಮುಖ್ಯ ಪದವನ್ನು ಕೊಟ್ಟಿದ್ದಾರೆ. ಗುರು ಹಿ ಸರ್ವಕುಚ್ ಹೈ, ಗುರು ಕೆ ಬಿನಾ ಜ್ಞಾನ ನೀ ಪಾ ಸಕ್ತೆ. ಆದರೂ ಕೂಡ ಗುರು ಇಲ್ಲದೆ ಕೂಡ ಜ್ಞಾನವನ್ನು ಪಡ್ಕೊಂಡವರು ಇದ್ದಾರೆ, ಸರ್ವಶ್ರೇಷ್ಠ ಅಂತ ಹೇಳ್ಕೊಂಡು ಇದ್ದಾರೆ. ಲಾಸ್ಟಿಗೆ ಅಂತ್ಯದಲ್ಲಿ ಏನಾಗುತ್ತೆ, संत ज्ञानेश्वर कथೆಯಲ್ಲಿ ಕೂಡ संत ज्ञानेश्वर का कथा में भी यही आता है, जब गुरु के बिना ज्ञान पाता है, सब कुछ विद्या पाते हैं, लेकिन उसका ज्ञानेश्वर के आगे सब कुछ विफल हो जाता है. इसी तरह से ज्ञान एक गुरु से प्राप्त करना बहुत मुख्य है, चाहे तो वो सत्संग के द्वारा, प्रवचन के द्वारा, पुराण के द्वारा, किसी तरह से जो ज्ञान देता है भक्तों को या जिसको चाहिए उनको. ಅಂದರೆ ಜ್ಞಾನದ ಹಸಿವೆಯನ್ನು ನೀಗಿಸುವುದು ಗುರುಗಳ ಮುಖ್ಯ ಕರ್ತವ್ಯವಾಗುತ್ತೆ. ज्ञान का भूख मिठाना ही गुरु का कर्तव्य होता है. गुरु इसलिए आता है प्रपंच में, ಅಂದ್ರೆ ಇದಕ್ಕೋಸ್ಕರ ಬರ್ತಾ ಇದ್ದಾರೆ, इस धरती का परिवर्तन, लोगों का परिवर्तन कैसा करना, ಯಾವ ತರ ಪರಿವರ್ತನ ಮಾಡಬೇಕು, ಮನುಷ್ಯನ ಮನುಷ್ಯನಾಗಿ ಮಾಡಬೇಕು, मानव को मानव बनाना ही गुरु का मुख्य कर्तव्य होता है. सभी लोगों को लगता है नावेल्लरू मानवरे, हम सभी मानवी है, मनुष्य है, लेकिन हमारा जो गुण है क्रूर प्राणी से भी खतरनाक भी रह सकता है. क्रूर की ಪ್ರಾಣಿಗಿಂತ ಅತಿ ಕ್ರೂರವಾಗಿ ಇರ್ತೀವಿ. ಅದನ್ನೆಲ್ಲವೂ ನಾವು ಗೆಲ್ಲುವುದೇ ಮಾನವನ ಕರ್ತವ್ಯವಾಗುತ್ತೆ. ಇಲ್ಲಿ ಒಳ್ಳೆಯದು ಕೆಟ್ಟದು, ಸತ್ಯ ಅಸತ್ಯ ಇವೆಲ್ಲವೂ ನಮ್ಮಲ್ಲಿದೆ. ಆದರೆ ಅದರ ಇಂಥ ಒಂದು ಸಮುದ್ರದಲ್ಲಿ ತೇಲಾಡ್ಕೊಂಡು ಯಾರು ಹೊರಗಡೆ ಬರ್ತಾನೆ, ಈ ಸಮುದ್ರ में आप कैसा ऊपर आ जाता है पानी से, वही इंपॉर्टेंट है. वही मार्ग गुरु से मिला जाता है.
ಅಂದ್ರೆ ಈ ಮಾರ್ಗ ಗುರು ಮಾತ್ರ ತೋರ್ಸಕ್ಕಾಗ ಥ್ರೂ ದಿ ಜ್ಞಾನ, ಅಂದ್ರೆ ಥ್ರೂ ದಿ ಸತ್ಸಂಗ ಆರ್ ಪುರಾಣ, ಎನಿವೇ ದೇರ್ ಆರ್ ಸೋ ಮೆನಿ ವೇಸ್. ಇವತ್ತಿಗೆ ಅದೇ ತರ ನಾವು ಸತ್ಸಂಗ ಅಂತ ಮಾಡ್ತಾ ಇರ್ತೀವಿ. ಇದರೊಳಗೆ ನಾವು ಅನೇಕ ಪ್ರಶ್ನೆಗಳ ಉತ್ತರಗಳನ್ನ ಸಹಜವಾಗಿ ಕೇಳ್ತಾ ಇರ್ತೀವಿ. हम प्रश्न पूछते हैं किस तरह से, अपना परिवार के लिए, अपना कष्ट के लिए, अपना भोग सुख के लिए हम प्रश्न पूछते हैं. हर बार मैं इधर देखता रहता हूं, आप प्रश्न पूछो, लेकिन इस जिंदगी ಅಂದ್ರೆ ಈ ಜೀವನವನ್ನ ಯಾಕೆ ಕಳೀಬೇಕು ಅದ್ರ ಬಗ್ಗೆ ಪ್ರಶ್ನೆ ಯಾರು ಕೇಳಲ್ಲ. ಈ ಭವಸಾಗರ ಅನ್ನೋದೇನಿದೆ, जीवन का भवसागर जो है ये कैसा पार करना, ये होता है सत्संग. जीवन में हर तरह का मार्ग है. अपना बुक में कुरान में लिखा हुआ है, ಅಂದ್ರೆ ಅದರೊಳಗೆ ಎಲ್ಲ ಬರೆದಿದ್ದೀವಿ. ऐसा जाओ, ऐसा पार करो, ऐसा कष्ट है, दुख है, ಎಲ್ಲವನ್ನೂ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಹೇಳ್ಕೊಟ್ಕೊಂಡು ಏನು ಹೇಳ್ತಾ ಇದ್ದಾರೆ, ये भवसागर किसको पार करना, ಯಾರಿಗೂ ಪಾರ್ ಮಾಡ್ಬೇಕು, ನಾವೇ ಸ್ವಂತವಾಗಿ ನಾವೇ ಮಾಡ್ಬೇಕಾಗುತ್ತೆ, ಬೇರೆ ಯಾರು ಇಲ್ಲ. ನಾವು ತಗೊಂಡು ಬಂದಿದ್ದು ಏನಿಲ್ಲ, ಕೊಡುವುದು ಇಲ್ಲ. हमारे पास कुछ नहीं है, कुछ लेके जाने वाला भी नहीं, लेके आने वाला नहीं. जो भी हमारा ಅಂದ್ರೆ ಇಲ್ಲಿ ನಮ್ಮ ಜಾಗ ಏನಿದೆ, ನಮ್ದು ಮನೆ, ನಮ್ದು ದುಡ್ಡು, ಇದೆಲ್ಲವನ್ನು ಬಿಟ್ಕೊಂಡು ಹೋಗ್ಬೇಕು. ಫೈನಲಿ ನಾವು ಹೇಳಿದ್ರು ಹೋಗುವಾಗಲಾದ್ರೆ ಒಂದು ಜಾಗ ಇರುತ್ತೆ 3/6, ಅದನ್ನು ಸಿಗ್ಬೇಕಾದ್ರೆ ನಮ್ಮ ಪ್ರಾಣನೇ ತ್ಯಾಗ ಮಾಡ್ಬೇಕಾಗುತ್ತೆ. ಆವಾಗಲೂ ಅದು ಸಿಕ್ಕಲ್ಲ, ಆವಾಗಲೂ ಕೂಡ ಅದು ಹೊರಟೋಗುತ್ತೆ. ಅಂದ್ರೆ ಜೀವನದಲ್ಲಿ ಏನಿದೆ, ಯಾವುದು ಇಲ್ಲ. ಆದ್ರೆ ನಾವು ಅಹಂಕಾರದಿಂದ ಏನ್ ಮಾಡ್ತಾ ಇದ್ವಿ, ದಿನ ಕಳೀತಾ ಇದ್ವಿ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಒಂದಾಲ ಒಂದು ದಿವಸ ನಾವು शरीर छोड़ के जाना ही होगा. कोई भी इधर शाश्वत नहीं आया है. फिर भी हम क्या बोलेंगे, नहीं, वो भूल जाते हैं. ಯಾವುದಾದ್ರೂ ಇದ್ರೆ ಏನ್ ಮಾಡ್ತೀವಿ, ನಾವು ಮರ್ತು ಹೋಗ್ತೀವಿ. ನಮ್ಗೆ ಜ್ಞಾಪಕ ಇರೋದು ಯಾರು, ದ್ವೇಷ, ಗುಸ್ಸಾ. किसी ने ऐसा किया, ಯಾರೋ ನನ್ನನ್ನು ಈ ತರ ಮಾಡಿದ್ರು, किसी ने मेरे को धोखा दिया, किसी ने मेरे को लूट लिया, ये तो हम भूल नहीं सकते इस जिंदगी में. अगर ಅದನ್ನೇ ಒಳ್ಳೇದು ಮಾಡಿದ್ದಾರೆ, ನಮ್ಗೆ ಪರೋಪಕಾರ ಮಾಡಿದರೆ, ಅದೆಲ್ಲವೂ ಮರ್ತು. किसी ने हमारे को हेल्प किया तो हम जल्दी से जल्दी भूल जाते हैं, लेकिन उपकार किया भूल जाते हैं, गुस्सा तो जिंदगी भर. लेकिन ज्ञान क्या बोलता है, भूल जाओ. जो भी जिसने भी आपको तकलीफ दिया, ಯಾರಾದ್ರೂ ನಿಮ್ಗೆ ತಕಲೀಫ್ ಕಷ್ಟನ ಕೊಟ್ಟಿದ್ದಾದ್ರೆ, ನಿಮ್ಮನ್ನ ದೋಷಿಸಿದ್ರೆ, ನಿಮ್ಮನ್ನ ಹೀಯಾಳಿಸಿದ್ರೆ, ನಿಮ್ಮನ್ನ ಕಷ್ಟವನ್ನು ಕೊಟ್ಟಿದ್ದಾರೆ, ಅವರನ್ನು ಪ್ರೈಸ್ ಮಾಡು, ಅವರನ್ನು ಹೊಗಳು. ದೇ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಗುರುಸ್, ದೇ ಆರ್ ರಿಮೂವಿಂಗ್ ಯುವರ್ ಕರ್ಮಾಸ್. ಕರ್ಮದಿಂದ ಹೊರಗಡೆ ಬರ್ಬೇಕಂದ್ರೆ ಅಂಥವ್ರು ನಂಬಬೇಕು. ಅಂಥವ್ರು ನಮ್ಗಡೆ ಇದ್ರೆ ಆವಾಗ ಮಾತ್ರ ನಾವು ಈ ಭವಸಾಗರವನ್ನ ದಾಟಕ್ಕೆ ಸಾಧ್ಯವಾಗುತ್ತೆ. ಅದು ಒಂದೇ ನಮ್ಗೆ ಡೋಣಿ, ದಟ್ ಇಸ್ ದ ಓನ್ಲಿ ವೆಹಿಕಲ್ ನಮ್ಮನ್ನು ಇದನ್ನು ಪಾರ್ ಮಾಡ್ಬೇಕಂತ. ಅಂಥದಕ್ಕೋಸ್ಕರ ನಾವು ಸದಾ ಸಿದ್ಧವಾಗಿರ್ಬೇಕು. ಯಾವತ್ತಾದ್ರೂ ನಮ್ಮನ್ನ ದ್ವೇಷಿಸ್ತಾ ಇದ್ರೆ, ನಮ್ಮನ್ನು ಹೀಯಾಳಿಸ್ತಾ ಇದ್ರೆ, ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ರೆ, ಸುಮ್ಮನೆ ಒಳಗಡೆನೆ ನಾವು ಏನ್ ಮಾಡ್ಬೇಕು, ದೇವರ ನಾಮಸ್ಮರಣೆಯನ್ನು ಚಾಂಟ್ ಮಾಡಿ, ಅವರನ್ನೇ ನೋಡಿ. ಆದ್ರೆ ನೋಡೋ ತರ ನಾವು ನಾಟಕನ ಮಾಡಿದಾಗ ಅವ್ರೇನು, ಓ ನನ್ನನ್ನೇ ನೋಡ್ತಾ ಇದ್ದಾನೆ ಅಂತ. ಆದ್ರೆ ನಾವು ನೋಡ್ಬೇಕಾಗಿದ್ದು ಯಾವುದು, ಆ परमात्मा. हम किसको देखना है, उस परमात्मा को हम देखना पड़ेगा. तभी हमारा जो जो पाप है वो मिट जाएगा. ಯಾವುದು ಕರ್ಮಗಳಿದ್ದಾವೆ ಅದನ್ನು ನಶಿಸಿ ಹೋಗುತ್ತೆ. ಯಾಕಂದ್ರೆ ನಾವು ಪರೋಪಕಾರ ಮಾಡ್ತೀವಿ, ಅವರನ್ನು ಇವರನ್ನ ಮುಂದಕ್ಕೆ ಹೋಗ್ಬಿಟ್ಟು ಕಷ್ಟಪಟ್ಕೊಂಡು ಅವ್ರ ಬಗ್ಗೆ ಎಳ್ಕೊಂಡು ಬರ್ತೀವಿ, ಅದು ಕೂಡ ತಪ್ಪಾಗುತ್ತೆ. ನಾವು
ಸೇವೆ ಮಾಡಬೇಕು, ಪರೋಪಕಾರ ಮಾಡ್ಬೇಕಂದ್ರೆ ಕೆಲವೊಂದ್ ಸತಿ ಏನ್ ಮಾಡ್ತೀವಿ, ಹೋಗ್ಬಿಟ್ಟು ನಮ್ ತಲೆ ಮೇಲೇನೆ ಕರ್ಮ ಹಾಕೊಂಡ್ ಬರ್ತೀವಿ. ಅವ್ರನ್ನ ಕನ್ವಿನ್ಸ್ ಮಾಡ್ತೀವಿ, ಬರಲ್ಲ ಬನ್ನಿ, ಬರ್ಲೇಬೇಕು, ಅವ್ರ ಕಡೆ ಹೋಗೋಣ ಬನ್ನಿ ಅಂತ. ಅವಾಗ ಏನ್ ಮಾಡ್ತೀವಿ, ಕರ್ಕೊಂಡು ಹೋಗ್ತೀರಿ ಗುರುಗಳ ಹತ್ರ, ಮತ್ತೊಬ್ಬರ ಹತ್ರ. ಅಲ್ಲಿ ಹೋಗ್ಕೊಂಡು ಅವ್ರು ನೋಡುವ ದೃಷ್ಟಿನೇ ಬೇರೆ ಆಗಿರುತ್ತೆ. ಅವಾಗ ಅವ್ರ ಏನಪ್ಪ ಇವ್ರು ಇಂಥವ್ರನ್ನು ಕರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅವರು ಮೇಲಿನ ನೋಟ ನೋಡ್ತಾರೆ, ऊपर का रूप देखते हैं और अंदर से गालियां देती है। तब क्या किया आपने, उपकार किया या गुरु के साथ आपने धोखा दिया? ಅದಕ್ಕೋಸ್ಕರ ಡೋಂಟ್ ಫೋರ್ಸ್ ಎನಿವನ್. ಅವರಿಗೆ ಬೇಕಾದಾಗ ಸೇವೆಯನ್ನು ಮಾಡಿ. ಬಲಾತ್ಕಾರದಿಂದ ನಿಮ್ ಕೈಯಿಂದ ಎಷ್ಟು ಸೇವೆ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ. ಇಲ್ಲಾರೆ ಅವರು ಎಳ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಕಡೆ ಒಳ್ಳೇದಾಗುತ್ತೆ ಅಂದ್ರೆ ಇಫ್ ದೇ ಅಗ್ರಿ ಇಸ್ ಹಾರ್ಟ್ಫುಲಿ ಅಲ್ವಾ, ಅವ್ರು ಮನಸ್ಪೂರ್ವಕವಾಗಿ ಅವರು ಒಪ್ಕೊಂಡಿದ್ದಾದ್ರೆ ಕರ್ಕೊಂಡು ಹೋಗಿ, ದರ್ಶನ ಕೊಡಿ, ದೇವಸ್ಥಾನ ಕರ್ಕೊಂಡು ಏನ್ ಬೇಕಾದ್ರೆ ಮಾಡಿ. ಆದ್ರೆ ನಾವು ಏನ್ ಮಾಡ್ತೀವಿ, ಇಲ್ಲ ನನಗೆ ಒಳ್ಳೇದಾಗಿದೆ ಅಂತ ಏನಾದ್ರು ಮಾಡ್ಕೊಂಡು ಅವರನ್ನು ಕನ್ವಿನ್ಸ್ ಮಾಡಿ 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 ಫೋರ್ಸಿಬ್ಲಿ ಬಂದಾಗ ಅಲ್ಲಿಂದ ಇಲ್ಲಿ ಬರುವವರೆಗೂ ಅವ್ರು ಏನ್ ಮಾಡ್ತಾರೆ, ಯಾವುದೋ ಒಂದು ಮುಲಾಜಿಗೋಸ್ಕರ ತಮ್ಮನ್ನು ತಾವು ಶಪಿಸ್ಕೊಂಡು ಬರ್ತಾರೆ. ಫ್ರೆಂಡ್ ಆಗಿರ್ಬೋದು, ಅಥವಾ ತಂದೆ ತಾಯಿಯವರ ಮತ್ತೆ ರಿಲೇಷನ್ಸ್ ಆಗಿರ್ಬೋದು. ಅವಾಗ ಏನಾಗಿರುತ್ತೆ, ಅಲ್ಲಿ ಹೋದ್ಮೇಲೆ ಪರಿವರ್ತನೆ ಆದ್ರೆ ಬೇರೆ, ಪರಿವರ್ತನೆ ಆಗದೆ ಇದ್ರೆ ಆಗ ನಮ್ಗೆ ಕರ್ಕೊಂಡು ಹೋದವ್ರು ಅಯ್ಯೋ ಇಷ್ಟೆಲ್ಲ ಒಳ್ಳೇದಂತ ಹೇಳಿದ್ವೋ, ಆದ್ರೆ ಇವರು ಈ ತರ ಹೇಳಿದ್ರಲ್ಲ ಅಂತ ಕೋಪ ಬರ್ತೀವಿ. ಆ ಕೋಪಕ್ಕೆ ಕಾರಣ ಯಾರು, ನಾವೇ ಮಾಡಿದ ಪಾಪವನ್ನು ನಾವೇ ಉಣ್ಣಬೇಕಾಗತ್ತೆ. ಅದಕ್ಕೋಸ್ಕರ ಕೆಲವೊಂದು ಸೇವೆ ಮಾಡಬೇಕಾದ್ರೂ ಕೂಡ ಬಿ ಕೇರ್ಫುಲ್. ಕೆಲವರಿಗೆ ಏನಾದ್ರು ಕೊಡ್ಬೇಕಾದ್ರೂ ಕೂಡ ಬಿ ಕೇರ್ಫುಲ್, ತಗೊಳ್ಬೇಕಾದ್ರೂ ಕೂಡ ಬಿ ಕೇರ್ಫುಲ್. ಅದರಿಂದ ನಾವು ಹೇಗಿರ್ಬೇಕು, पानी के ऊपर बबल्स आते हैं ना, इस तरह से रहना है. पानी तो सभी का हाथ में मिलेगा, लेकिन वो बबल्स किसी का हाथ में नहीं है. ನೀರ್ಗುಳೆಗಳು ಬಂದ್ರೆ ಕೈಯಲ್ಲಿ ಹಾಗೆ ಸಿಕ್ಕಲ್ವೋ ಹಾಗಿತ್ಕೊಂಡು ದಡಿದೆ ಆಧ್ಯಾತ್ಮಿಕ ಇದ್ದಂಗೆ ಇರಬೇಕು. ಕಣ್ಣಿಗೆ ನೋಟಕ್ಕೆ ಇಲ್ಲದೇ ಬೇಕು, ಆದ್ರೆ ನಮ್ಮ ಸ್ಥಾನವನ್ನು ಬಿಟ್ಕೊಂಡಿರ್ಬಾರ್ದು. ಆವಾಗ ಪರಮಾತ್ಮನು ಕೂಡ ನಮ್ಮ ಪರೀಕ್ಷೆ ನೋಡಿದಾಗ ನಾವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ. ಇಲ್ಲಾರೆ ಊರೂರು ಸುತ್ತಿದ್ರು ಕೂಡ, ದೇವಾಲಯಗಳು ಸುತ್ತಿದ್ರು ಕೂಡ ನಮ್ಮ ಪರಮಾತ್ಮ ನಮ್ಮ ಹತ್ರನೇ ಬರ್ತದೆ. ಆ ಸುಳಿವೇ ಗೊತ್ತಾಗಲ್ಲ. ನಾವು ಇಷ್ಟೆಲ್ಲ ಪುಣ್ಯ ಮಾಡಿದ್ವಿ ಅಲ್ಲ, ಇಷ್ಟೆಲ್ಲ ಹೋಗಿದ್ವಿ, ಕ್ಷೇತ್ರಗಳು ಸುತ್ತಾಡಿದ್ವಿ, ದಾನ ಧರ್ಮಗಳನ್ನು ಮಾಡಿದ್ವಿ, ಒಂದೇ ಒಂದು ಸರ್ತಿ ಕೂಡ ನಮ್ಮ ಪರಮಾತ್ಮನ ನಮ್ಮ ಕಡೆ ಬಂದು ನೋಡ್ಲಿಲ್ವಲ್ಲ, ಮಾತಾಡ್ಲಿಲ್ವಲ್ಲ. ಎಲ್ರಿಗೂ ಯಾವ್ಯಾವ್ದೋ ಸಿಗ್ತಾ ಇದೆ ಅಂತ, ಅದು ಸತ್ಯ ಅನ್ನೋ ಸುಳ್ಳು ಯಾರಿಗೂ ಗೊತ್ತಿಲ್ಲ. ಆದ್ರೂ ಕೂಡ ಅವ್ರಿಗೆ ಸಿಕ್ಕಿದೆಲ್ಲ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ನಮ್ಮಲ್ಲಿ ದುಃಖ ಆಗ್ತಾರೆ. ಡೋಂಟ್ ಕಂಪೇರ್. ಯಾವುದನ್ನು ಕಂಪೇರ್ ಮಾಡ್ಬೇಕಾಗಿಲ್ಲ. ನಮ್ಮ ಒಳಗಡೆ ಯಾವ ತರ ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿರಲ್ಲ. ಯಾವ ರೀತಿ ತನ್ನ ಮಗು ತನ್ನ ಹೊಟ್ಟೆ ಒಳಗಡೆ ಹೇಗೆ ಬೆಳೀತಾ ಇದೆ ಅಂತ ಗೊತ್ತಿರುತ್ತೆ ತಾಯಂದ್ರಿಗೆ. ಆದ್ರೆ ಯಾವ ರೀತಿ ಬೆಳೀತಾ ಇದೆ ಅಂತ ಗೊತ್ತಿದೆಯೋ? ಅದು ಬೆಳೆಯುವುದು ಖಂಡಿತ, ಮಗು ಬರುವುದು ಖಂಡಿತ. ಆದ್ರೆ ಕೂಡ ನಾವು ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದೇ ತರ ನಾವು ಪುಣ್ಯದ ಫಲಗಳು ಕೂಡ, ಅಂದ್ರೆ ನಾವು ಮಾಡ್ತಾ ಇರೋದು ಸೇವೆಯಿಂದ ಅಥವಾ ಪುಣ್ಯದಿಂದ ಕೂಡ ಹೇಗಿರ್ಬೇಕು ಹಾಗೇ ಹೋಗ್ತಾರೆ. ಇವತ್ತಲ್ಲ ನಾಳೆ ನಮ್ ಸಿಕ್ಕೇ ಸಿಕ್ಕದೆ, ಅದ್ರ ಬಗ್ಗೆ ನಮ್ ಸಂಶಯ ಇಲ್ಲದೆ ಇರಬೇಕು. ಆದ್ರೆ ಬಿ ಕೇರ್, ಯಾವುದು ನಾವು ಸತ್ಯ ಧರ್ಮದಿಂದ ನಾವು ನಡಿಬೇಕು. ಆವಾಗಲೇ ಆ ಪರಮಾತ್ಮನು ನಮ್ಮ ಹತ್ರ ಬರ್ತಾನೆ. ಯಾವತ್ತು ನಾವು ಪರಮಾತ್ಮನ ಏನ್ ಮಾಡ್ತೀವಿ, ಹೊಗಳ್ತಾ ಇರ್ತೀವಿ. ನಾಮದಿಂದ, ಭಜನೆಯಿಂದ, ಕೀರ್ತನೆಯಿಂದ, ಪುರಾಣದಿಂದ ಎಲ್ಲಾ ರೀತಿಯನ್ನು ಹೊಗಳ್ತೀವಿ. ಆದ್ರೆ ಪರಮಾತ್ಮ ಏನ್ ಹೇಳ್ತಾನೆ, ನಾನು ಹೊಗಳು ತೆಗಳಿಯಲ್ಲಿ ಯಾವ ಬಂಧನದಲ್ಲಿ ನಾನು ಸಿಕ್ಕಲ್ಲ, ನನಗೆ ಬಂಧನ ಅನ್ನೋದೇ ಇಲ್ಲ. ಆದ್ರೆ ಅಣು ರೇಣು ತೃಣಕಾಷ್ಟದಲ್ಲಿ ನಾನು ಇದ್ದೀನಿ. ಆದರೆ ನನ್ನನ್ನು ಬಂಧನ ಮಾಡುವುದಾದ್ರೆ ನಿಜ ಭಕ್ತ ಒಬ್ಬನೇ. ನಿಜ ಭಕ್ತ ಬಿಟ್ರೆ ಬೇರೆ ಯಾರು ನಮ್ಮನ್ನ ಬಂಧನ ಮಾಡಕ್ ಸಾಧ್ಯನೇ ಇಲ್ಲ. बंधन याकरे जो रियल भक्त होता है उनका दास हूं मैं। भगवान क्या बोलता है, मैं किसका दास हूं? निज भक्तों का दास हूं। इसलिए
हम भगवान का दास बन के, भगवान भक्तों का दास बन जाता है। हम समझते कि हम भगवान का दास है, हम तो नाम भी लग रखते हैं दास हूं के लिए, काम क्या करते भगवान को जाने। नाम से नहीं, काम से करना है। हरि ओम। एनी क्वेश्चंस? हरि ओम। In Shankaracharya's Bhajagovindam, it is stated Nischala Tattve Jivan Mukti. What is the Nischala Tattva which leads to Jivan Mukti? Just now I to explain before your question, and follow that. Okay. ಜೀವನ್ ಮುಕ್ತಿ ಅಂದ್ರೆ ಇವಾಗಲೇ ನಾನು ಹೇಳಿದ್ದೀನಿ ಏನು, ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ಆತನೇ ಸರ್ವಸ್ವು, ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳ್ಕೊಂಡಿರ್ಬಾರ್ದು. ಇವತ್ತು ನಾನು ಕುತ್ಕೊಳ್ಬಹುದು, ಇಲ್ಲೇ ಕುತ್ಕೊಂಡು ನಾನು ಅಂತ ಕುತ್ಕೊಂಡಿದ್ದೀನಿ. ಯಾತಕ್ಕೆ? ನಿಮ್ಮೆಲ್ಲರ ಎದುರುಗಡೆ ನಾನು ಅನ್ನುವಂತ ಈ ಶರೀರ ನಿಂತ್ಕೊಂಡಿದೆ. ಆದ್ರೆ ಈ ಶರೀರದಲ್ಲಿ ಮಾತಾಡೋನು ನಾನಲ್ಲ, ಈ ಶರೀರವಲ್ಲ. ಆತನು ಯಾವ ರೀತಿ ತಾಳವನ್ನು ಹಾಕ್ತಾ ಇದ್ದೇನೋ ಆ ತಾಳಕ್ಕೆ ತಕ್ಕಂತೆ ಶಬ್ದಗಳು ಹೊರಗಡೆ ಹೋಗ್ತಾ ಇದೆ, ವಿನಃ ನಾನಲ್ಲ. जैसा भगवान, ये शरीर तो इधर बैठा है, लेकिन ये शरीर के अंदर जो स्वर आ रहा है वो स्वर कौन बजा रहे हैं? वो। इसलिए आपको लगता है अरे ये गुरुजी कुछ बोल रहे हैं। गुरुजी शरीर कुछ नहीं बोल रहा है, गुरुजी तो रहेगा, गुरुजी शरीर नहीं है। गुरुजी एक शब्द है, और वही शब्द वो भगवान का और इनका दोनों का मिलन होता है ना, तब जो स्वर उत्पत्ति होता है वो शब्दों का भंडार होकर आपके पास आ जाता है, और आप सुनते हैं अरे ये बड़े गुरु है, ये बहुत अच्छे अच्छे बात करते हैं, इसको और शरीर को कुछ भी संबंध ही नहीं। हरि ओम। एनी क्वेश्चन? ಹರಿ ಓಂ ಗುರುಜಿ. ಗುರುಜಿ, ಕೆಲವರಿಗೆ ಒಬ್ಬರೇ ಒಬ್ಬರು ಗುರುಗಳು ಸಿಗುತ್ತಾರೆ, ಮತ್ತೆ ಕೆಲವರಿಗೆ ಇಬ್ಬರು ಗುರುಗಳು ಇರ್ಬೋದು, ಮತ್ತೆ ಕೆಲವರಿಗೆ ಅನೇಕ ಗುರುಗಳು ಗುರುಗಳ ಹತ್ರ ಅವ್ರು ಹೋಗ್ಬೇಕಾಗತ್ತೆ. ಆದರೆ ಅವ್ರಿಗೆ ಅವರು ನಿಜವಾಗಿಯೂ ಅವರು ಸಾಧನೆ ಮಾಡಬೇಕು ಅಂತ ಇರ್ತಾರೆ, ದೇವ್ರನ್ನ ಅವರು ಹೊಲಿಸ್ಕೋಬೇಕು ಅಂತ ಇರ್ತಾರೆ. ಆದರೆ ಅವರಿಗೆ ಅನೇಕ ಗುರುಗಳ ಹತ್ರ ಅವ್ರು ಹೋಗ್ಬೇಕಾಗತ್ತೆ. ಆದರೆ ಅದು ಅವರಿಗೆ ಅದು ಗೊತ್ತಿರೋದಿಲ್ಲ, ಮತ್ತೆ ಅವ್ರ ಇದಕ್ಕೆ ನಿಲ್ಕದ್ದಾಗಿರುತ್ತೆ. ಆದ್ರೆ ಅವರು ನಿಜವಾಗ್ಲೂ ಅವರು ಸಾಧನೆ ಮಾಡ್ತಾ ಇರ್ತಾರೆ. ಸೊ ಆದ್ರೂ ಅವರು ಅನೇಕ ಗುರುಗಳ ಹತ್ರ ಏನಕ್ಕೆ ಹೋಗ್ಬೇಕಾಗತ್ತೆ, ಮತ್ತು ಒಬ್ಬರೇ ಗುರುಗಳೇ ಅದನ್ನ ಅವ್ರಿಗೆ ಏನ್ ಬೇಕು ಅದನ್ನ ಅನುಗ್ರಹಿಸೋ ಅಷ್ಟು ಶಕ್ತಿ ಆ ಗುರುಗಳಲ್ಲೇ ಇರುತ್ತೆ. ಆದ್ರೂ ಬೇರೆ ಬೇರೆ ಗುರುಗಳ ಹತ್ರ ಅವ್ರಿಗೆ ಏಕೆ ಹೋಗ್ಬೇಕಾಗತ್ತೆ ಅನ್ನೋದು जरूर। जो ने पूछा है कि बहुत लोग अपना अपना गुरु को, एक नहीं 10 गुरु 25 गुरु के साथ जाते हैं और उनके साथ मिलते हैं, फिर भी उसको सेटिस्फाई नहीं तो होता है, इससे बढ़िया वो है, उससे बढ़िया वो है, उससे ज्यादा। हाँ जरूर है। मैं इधर बोल रहा हूँ, आप प्रैक्टिकली देख रहे हैं, मैं इधर बैठा हूँ, मेरे सामने लाइट डाला है, अलग अलग तरह का लाइट डाला है, क्योंकि फोकस अच्छा हो, लोगों को अच्छा दिखना है, इसलिए लाइट डाला है ना। अरे लाइट ಹಾಕಿದ್ದಾರೆ, ಆ ಲೈಟ್ ಎಲ್ಲ ಎಲ್ಲಿಂದ ಬಂದಿದೆ? ಡಿಫರೆಂಟ್ ವೆರೈಟೀಸ್ ಆಫ್ ಲೈಟ್ ಇದೆ. ಅರೆ ಎಲ್ಲ ಬಂದಿರೋದು ಎಲ್ಲಿಂದ? कहाँ से लाइट आया है? एक ही जगह, एक ही ಕನೆಕ್ಷನ್ है. ಆದ್ರೆ ಅಲ್ಲಿ ಜನರೇಟ್ ಮಾಡುವಂತ ಅಲ್ಲೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಏನಿಲ್ಲ ಅಲ್ವಾ? ಹಾಗೇನೆ ನಮ್ಮಲ್ಲಿ ದೋಷ ಇರುತ್ತೆ. ನಾವು ಏನ್ ತಿಳ್ಕೊತೀವಿ, ನಮ್ಗೆ ಸಿದ್ಧಿ ಬೇಕು, ಮಿರಕಲ್ಸ್ ಮಾಡೋದು ಬೇಕು, ನಮ್ಗೆ ಬೇರೆ ಬೇರೆ ತರ ಆಟ ಆಡೋದು ಬೇಕು. ಯಾಕೆ? ಪ್ರಪಂಚಕ್ಕೆ ತೋರಿಸ್ಬೇಕು. हमारे को क्या चाहिए? अलग अलग ढंग का सिद्धियां चाहिए, और वो सिद्धियां से हमारे को दिखाना है। क्या दिखाना है? लोगों के सामने मैं बड़ा हूं, मैं बहुत बड़ा शक्तिवान हूं। भगवान के सामने किसी शक्ति का जरूरत नहीं पड़ती। ಅಂದ್ರೆ ಭಗವಂತನ ಎದುರುಗಡೆ ಯಾವ ಶಕ್ತಿಯೂ ಅವಶ್ಯಕತೆ ಇಲ್ಲ. ಭಕ್ತಿ ಹೊಂದಿದ್ದರೆ ಸಾಕು, ಎಲ್ಲ ಶಕ್ತಿಗಳು ಅವನಲ್ಲಿ ಪ್ರಾಪ್ತಿ ಆಗ್ತಾ ಇದೆ. ಅದೇ ತರ ನಿಜ ಗುರುಗಳನ್ನ ಸಿಕ್ಕಿದಾಗ ಒಂದು ಗುರುಗಳೇ ಸಾಕಾಗತ್ತೆ. 100 ಎಕರೆ ನಾವು ಏನು ಯುದ್ಧಕ್ಕೆ ಹೋಗಲ್ವೇ? ಆಗಿನ ಕಾಲದಲ್ಲಿ
ಯುದ್ಧ ಕಾಲದಲ್ಲಿ ಅನೇಕ ಶಸ್ತ್ರವಿದ್ಯೆ, ಅನೇಕ ಗುಪ್ತ ವಿದ್ಯೆ, ಮನೋಕಲ್ಪನೆಗಳು, ಅಂತಹ ವಿದ್ಯೆಗಳು ನಮ್ಗೆ ಬೇಕಾಗಿತ್ತು ಆವಾಗ. ಯಾರಿಗೆ? ಯುದ್ಧ ಕಾಲದಲ್ಲಿ. ನಾವು ಭಕ್ತರಂತ ಹೋದಾಗ ಭಕ್ತರಿಗೆ ಬೇಕಾಗಿದೆಯಾ ಅಸ್ತ್ರವಿದ್ಯೆ, ಶಸ್ತ್ರವಿದ್ಯೆ, ಮಂತ್ರವಿದ್ಯೆ, ಇದೆಲ್ಲ ಬೇಕಾ? ज्ञान ಒಂದು ವಿದ್ಯೆ ಒಂದಿದ್ರೆ ಸಾಕು. भक्तों को क्या चाहिए? ज्ञान का एक भंडार गुरु मिल गया तो बस है, ये सभी विद्या का जरूरत नहीं। और इसका भड़कना हमारा जरूर ಅಂದ್ರೆ ಇಲ್ಲಿಂದ ಅಲ್ಲಿ ಓಡು, ಅಲ್ಲಿಂದ ಅಲ್ಲಿಂದ ಹೋಗು, ಅವ್ರು ಯಾರಿಗೆ ಬೇಕು? ನಾವು ನೋಡ್ಬೇಕಾಗಿದ್ದು ಜ್ಞಾನ ಯಾವುದು, ಜ್ಞಾನದಿಂದ ಏನು ನಾವು ಬೇಕಾಗಿದ್ದು. ಈ ಜನ್ಮದಲ್ಲಿ ನಾವು ಕೊಳಿತಾ ಇದ್ದೀವಿ ಇಲ್ಲಿ ಬಂದ್ಕೊಂಡು. ಈ ಜನ್ಮವನ್ನು ಪಾರು ಮಾಡುವುದು ಹೇಗಪ್ಪ ಅಂತ ತಿಳ್ಕೊಳ್ಬೇಕಾಗುತ್ತೆ. ಈ ಜನ್ಮದಲ್ಲಿ ಮತ್ತೆ ಮತ್ತೆ ಈ ಭೂಮಂಡಲದಲ್ಲಿ ಮೃತ್ಯು ಲೋಕದಲ್ಲಿ ಬಂದ್ಕೊಂಡು ಜನ್ಮ ಮತ್ತು ಮೃತ್ಯುವನ್ನು ದಾಟುವಂತಹ ಸಾಧನೆ ಯಾವ್ದು ಬೇಕಪ್ಪ ಅಂತ ತಿಳ್ಕೊಳ್ಬೇಕಾಗುತ್ತೆ. ಜನ್ಮ ಮೃತ್ಯುವನ್ನು ದಾಟುವಂತಹ ಸಾಧನೆ ನಮ್ಮಲ್ಲಿ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಇಲ್ಲೇ ಹೊಳಿಬೇಕಾಗುತ್ತೆ. ಪುನರತಿ ಜನನಂ ಪುನರತಿ ಮರಣಂ. ಯಾವ ಯೋನಿಯಲ್ಲಿ ಯಾವ್ಯಾವ ರೀತಿ ಹೋಗ್ಕೊಂಡು ಶರೀರವನ್ನು ಬದಲಾವಣೆ ಮಾಡಿಕೊಂಡು ದುಃಖ ಪಡಿಬೇಕಾಗುತ್ತೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಈ ಜನ್ಮವನ್ನು ದಾಟಲು ಯಾರು ಕೊಡ್ತಾ ಇದ್ದಾನೆ? ಆತನೇ ಗುರು, ಆತನೇ ಜ್ಞಾನ. ಆ ಮಾರ್ಗವನ್ನು ತೋರಿಸ್ಬೇಕಾಗುತ್ತೆ. ಈ ಲೋಕದಲ್ಲಿ ಸಾವಿರ ಮಾರ್ಗಗಳಿದ್ದಾವೆ. ಆ ಮಾರ್ಗಗಳೆಲ್ಲವೂ ಅಲ್ಲಿ ಮೋಕ್ಷಕ್ಕೆ ಹೋಗೋದಕ್ಕಲ್ಲ. ಸಾಧನೆಯನ್ನು ಮಾಡು. ಯಾವುದು? ಭಕ್ತಿಯ ಸಾಧನೆ ಮಾಡು. ಭಗವಂತನ ಹತ್ರ ಹೋಗಿ ಇರುವಂತ ಸಾಧನೆ ಮಾಡು. ಈ ಜನ್ಮವನ್ನು ಪೂರ್ತಿಯಾಗಿ ನಾ ಕಳ್ಕೊಳ್ಳುವಂತ ಸಾಧನೆಯನ್ನು ಮಾಡು. ಆ ಸಾಧನೆಯಿಂದ ಮಾತ್ರ ನೀನು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೀವಿನಾ ಈ ಒಂದು ಆಶೆಯ ಪ್ರಾಪ್ತಿಗೋಸ್ಕರ ಗುರುಗಳನ್ನು ಹಿಡಿಯಲು ಹೋಗ್ಬೇಡ. आशयों का भंडार आपके पास है और वो खाली निभाने के लिए आप गुरु के पास मत चले जाओ. गुरु आशा निभाने वाला नहीं है, ज्ञान देने वाला है. ये परम ज्योति है. आपका अंधकार से बाहर लेके आने के लिए गुरु का महत्व होता है. खाली आपका अंधकार से ही और सब कुछ दिखाने का नहीं. ಯಾಕಂದ್ರೆ ಅದಕ್ಕೆ ಹೇಳ್ತೀವೇನು, ಬೆಳಕಿನಲ್ಲಿ ಒಳ್ಳೇದಾಗಿ ಪುಣ್ಯ ಗಳಿಸಿದ್ರೆ ಕತ್ತಲಲ್ಲಿ ಅಂಧಕಾರ ಸಿಗುತ್ತೆ ಅಂತ ಹೇಳ್ತೀವಿ. ಹಾಗೆ ಅಂಧಕಾರ ನಮ್ಗೆ ಬೇಡ. ಜ್ಞಾನದಿಂದ ನಮ್ಮ ಕಣ್ಣನ್ನು, ಈ ಚಕ್ಷುಗಳನ್ನು ಕ್ಲೀನ್ ಮಾಡಿ ಜ್ಞಾನ ಭಂಡಾರವನ್ನು ನಮ್ಮಲ್ಲಿ ಕೊಡ್ಲಿ ಅಂತ. ಹರಿಯೋ ಸ್ತ್ರೀ ಶಕ್ತಿಯ ವಿಶೇಷವನ್ನು ತಿಳಿಸುವಿರಾ? ದೇವಿಯನ್ನು ಒಲಿಸಿಕೊಳ್ಳುವುದು ಕಷ್ಟ, ಒಲಿದರೆ ಎಂದಿಗೂ ಕೈ ಬಿಡದವಳೆಂದು ಪುರಾಣದಲ್ಲಿದೆ. ಇದರ ಪ್ರಯತ್ನ ಹೇಗಿರಬೇಕು? ಸ್ತ್ರೀ ಶಕ್ತಿ ಅಂದ್ರೆ ನಮ್ಮಲ್ಲಿ ಪುರುಷ ಶಕ್ತಿ, ಸ್ತ್ರೀ ಶಕ್ತಿ ಅನ್ನೋದು ಎರಡನ್ನ ಭೇದವನ್ನು ಇಟ್ಟಿದ್ದೀವಿ. ಸ್ತ್ರೀಯು ಪುರುಷ ಶಕ್ತಿಗಿಂತ ಭೇದವಲ್ಲ, ಪುರುಷನು ಸ್ತ್ರೀ ಶಕ್ತಿಗಿಂತ ಭೇದವಲ್ಲ. ಸ್ವಯಂ ಅಂದಾಗ ಒಂದು ಅಣುವಾಗಿದ್ರೆ ಆ ಅಣುವು ಚಲಿಸಿದಾಗ ಶಕ್ತಿ ಅನ್ನೋದು ಪ್ರಾಪ್ತಿ ಆಗ್ತದೆ. एक अणु चलना स्थिति में चले जाएगा तो उसका शक्ति में कन्वर्ट होता है. हम उसको क्या कहते हैं? स्त्री. स्त्री शक्ति. स्त्री शक्ति ಪ್ರತಿಯೊಂದು ಯಾವಕಂದ್ರೆ ಅದನ್ನು ಉನ್ನತಿ ಸ್ಥಿತಿಗೆ ಬಂದ್ಕೊಂಡು ಪ್ರತಿಯೊಂದು ನಿರ್ಮಾಣಕ್ಕೂ ಕಾರಣಕ್ಕೂ ಕೂಡ ಆ ಒಂದು ಶಕ್ತಿ. ಅದಕ್ಕೆ ನಾವು ಈ ನಮ್ಮ ಭರತಖಂಡದಲ್ಲಿ ಸ್ತ್ರೀ ಅನ್ನೋದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ವಿ. ಸ್ತ್ರೀ ದೇವತಾ ರೂಪದಲ್ಲಿ ನಾವು ಪೂಜಿಸ್ತಾ ಇದ್ದೀವಿ. ಯಾಕಂದ್ರೆ ಯಾವುದಕ್ಕೂ ಕೂಡ ಶಕ್ತಿ ಇಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಇವಾಗ ಈ ಶರೀರ ಇದ್ಕೊಂಡು ಈ ಶರೀರವು ಯಾವುದಕ್ಕೂ ಉಪಯೋಗ, ಶ್ವಾಸನೆ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಇದನ್ನೇನು ಮೃತ ಶರೀರ ಅಂತ ಹೇಳ್ತೀವಿ. ಅದಕ್ಕೆ ಪ್ರಾಣ ಅನ್ನೋದು ಶಕ್ತಿ ಇದ್ದಿದ್ದರಿಂದ ಇದನ್ನು ಚಲಿಸ್ತಾ ಇದೆ. ಪ್ರಾಣ ಅಂತ ಇರುವಂತ ಶಕ್ತಿಯಿಂದ ಮಾತಾಡ್ತಾ ಇದೆ. ಪ್ರಾಣ ಅಂತ ಶಕ್ತಿಯಿಂದ ನಮ್ಗೆ ಏನಾಗುತ್ತೆ, ಎಲ್ಲ ಕರ್ತವ್ಯಗಳನ್ನು ಮಾಡ್ತಾ ಇದೆ. ಆ ಪ್ರಾಣ ಅನ್ನೋದು ಶಕ್ತಿ ರೂಪದಲ್ಲಿ, अदे मात्र रूपದಲ್ಲಿ ये शक्ति जो प्राण जो हवा जो अंदर लेके और बाहर छोड़ते हैं, यही है स्त्री रूप. शक्ति का रूप में आता है. इसलिए शक्ति को कभी भी कंडेम मत करें. शक्ति से ही उत्पत्ति होता है. स्वयं अधिकारी है, करने वाला शक्ति है. इसलिए हम शक्ति पूजन करने वाले हैं. सभी इस धरती में हर आदमी शक्ति पूजन करते हैं.
लेकिन शक्ति के क्या समझते हैं हम? हे माँ, मेरे को ऐसा शक्ति दो कि मेरे को धन दे दो। हे माँ, मेरे को पुत्र दे दो। हे माँ, मेरे को घर दे दो। यही पूछते ही रहते हैं। ये माँ हमारे को शक्ति और धनदायक देने वाली नहीं है। ये माँ ज्ञान दे के हमारा उद्धार करने वाला है। हर आदमी को जो उद्धार करने ಅಂದ್ರೆ ಪ್ರತಿಯೊಬ್ಬರನ್ನು ಉದ್ಧಾರ ಮಾಡೋದು ಸ್ತ್ರೀ ಶಕ್ತಿಯಾಗಿದೆ. ಅದಕ್ಕೆ ಅವರನ್ನ ತಾಯಿ ರೂಪದಲ್ಲಿ ನಾವು ಪೂಜಿಸ್ತೇವೆ. ಅದಕ್ಕೆ ತಾಯಿ ಅನ್ನೋದಂತಹ ಒಂದು ವರ್ಡ್ ಅನ್ನ ಇಟ್ಟಿರೋದು ನಮ್ಮ ಭಾರತ ದೇಶದಲ್ಲಿ. ಅದರಿಂದ ಆ ಎಲ್ಲಾ ದೇವತೆಗಳನ್ನು ತಾಯಿ ರೂಪದಲ್ಲಿ ನಾವು ಇದು ಮಾಡ್ತಾ ಇದೀವಿ. ಅದರೊಳಗೆ ಎಲ್ಲವೂ ಸೃಷ್ಟಿ ಇದೆ. ಆ ಭಂಡಾರ ಏನು ಬ್ರಹ್ಮಾಂಡದಲ್ಲಿ ಏನಿದೆಯೋ ಆ ನಿರ್ಮಾಣ ಮಾಡುವಂತ ಶಕ್ತಿ ಆತಲ್ಲದಿದೆ. ಅದಕ್ಕೆ ಅವರನ್ನ ನಾವು ದೇವಿ. ದೇವಿ ಅಂದ ತಕ್ಷಣ ಒಂದು ಭಂಡಾರ ಒಂದಲ್ಲ, ಅದು ಭಂಡಾರ ಸರ್ವಸ್ವು. ಅದರೊಳಗೆ ಪುರುಷ ಶಕ್ತಿನೂ ಇದೆ, ಮಿಲನವಾಗಿದೆ, ಸ್ತ್ರೀ ಶಕ್ತಿನೂ ಇದೆ. ಅದರಿಂದ ಸ್ವಯಂ ಮತ್ತು ಶಕ್ತಿ ಎರಡನ್ನು ಕೂಡ್ಕೊಂಡಿರೋದ್ರಿಂದ ನಾವು ಮಾತ್ರ ರೂಪೇಣ ಅವರನ್ನ ಭಜಿಸ್ತಾ ಇರ್ತೇವೆ. ಯಾಕಂದ್ರೆ ಕಷ್ಟ ಕಾಲದಲ್ಲಿ ಆಗಲಿ, ಸುಖ ಕಾಲದಲ್ಲಾಗ್ಲಿ, ದುಃಖ ಕಾಲ ಎಲ್ಲದಕ್ಕೂ ಕೂಡ ಓಡಿ ಬರೋರು ಶಕ್ತಿ ಒಂದೇ. ಶಕ್ತಿಗೆ ಸಂಚಾರ ಇದೆ. ಶಕ್ತಿ ಅನ್ನೋದು ಎಲ್ಲಿ ಆಹ್ವಾನವಾಗ್ತಾ ಇದೆಯೋ, ಎಲ್ಲಿ ಕರಿತಾ ಇದ್ದೀರಿ ಅಲ್ಲಿ ಅಷ್ಟು ವೇಗದಲ್ಲಿ ಓಡುವಂಥದ್ದು ಶಕ್ತಿ ಮಾತ್ರ. ಯಾಕೆ ಯಾವುದಕ್ಕೂ ಕೂಡ ಪುಷ್ಟಿ ಯಾವಾಗ ಬರ್ತಾ ಇದೆಯೋ, ಅದು ಸಂಚಾರ ಮಾಡಕ್ ಶುರು ಆಗ್ತಾ ಇದೆಯೋ, ಅದು ಶಕ್ತಿಯಲ್ಲಿ ಕನ್ವರ್ಟ್ ಆಗ್ತದೆ. ಅದರಿಂದ ಆ ಶಕ್ತಿಗೆ ನಾವು ದೇವತಾ ರೂಪದಲ್ಲಿ ಸ್ಮರಿಸ್ತೀವಿ, ದೇವತಾ ರೂಪದಲ್ಲಿ ಪೂಜಿಸ್ತಾ ಇರ್ತೀವಿ, ತಾಯಿ ರೂಪದಲ್ಲಿ ಪೂಜೆ. ಯಾಕಂದ್ರೆ ತಾಯಿ ಅಂದಾಗ ನಮ್ಮ ಮನಸ್ಸು ಹೇಗಿರುತ್ತೆ? ವ್ಯಾಕುಲತೆ ಅಷ್ಟೇ ಅಲ್ಲ, ಒಂದು ಪ್ರೀತಿ, ವಿಶ್ವಾಸ, ಅದಲ್ಲದೆ ಧೈರ್ಯವಾಗಿ ನಮ್ಮಲ್ಲಿ ಇರುತ್ತೆ. ಅದರೊಳಗೆ ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರುವ ಭಕ್ತಿ ನಿರ್ಮಾಣವಾಗ. ಅದಕ್ಕೆ ತಾಯಿ ಅಂತ ಹೇಳ್ಕೊಂಡು ಶಬ್ದ ಇದೆ. ಯಾಕಂದ್ರೆ ತಾಯಿ ಅನ್ನೋದು ಅತಿ ಮುಖ್ಯವಾದ ಶಬ್ದ ಅಷ್ಟೇ ಅಲ್ಲ, ಅದು ಪವಿತ್ರತೆ. ಯಾಕಂದ್ರೆ ಪ್ರತಿಯೊಬ್ಬರ ಶರೀರಕ್ಕೆ ಕಾರಣವಾದದ್ದು ತಾಯಿಯೇ. ಅದರಿಂದ ತಾಯಿ ಮೇಲೆ ಸಂಶಯ ಇಲ್ಲದೆ ಒಂದೇ ಒಂದು ಭಕ್ತಿಯಿಂದ ನೋಡಿದ್ರೆ ಆ ತಾಯಿಯಲ್ಲಿ ಪ್ರತಿಯೊಂದು ಶಕ್ತಿಯನ್ನು ಕೂಡ ನಾವು ಪಡ್ಕೊಳ್ಬೋದು. ನಾವು ತಿಳ್ಕೊಳ್ಬೋದು ಬರೀ ದೇವಿ ಪೂಜನೆಯಿಂದ ಮಾಡಕ್ಕಾಗುತ್ತಾ? ಇಲ್ಲ. ತನ್ನ ಈ ಶರೀರವನ್ನು ಹುಟ್ಟಿರದ ಸ್ವತಃ ತಾಯಿ ಆದ್ರೂ ಕೂಡ ಆತರಲ್ಲಿ ಕೂಡ ಆ ಶಕ್ತಿ, ದೈವಿ ಶಕ್ತಿ ತುಂಬಿರುತ್ತೆ. ಆದ್ರೆ ಮಕ್ಕಳಿಗೂ ಕೂಡ ಆ ಶಕ್ತಿ ಪಾಲನೆ ಲಾಲನೆಯಲ್ಲಿ ತಾಯಿ ಯಾರು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಸ್ವತಃ ಹುಟ್ಟಿದ ತನ್ನ ದೇಹವನ್ನು ಹುಟ್ಟಿಸುವಂತ ತಾಯಿಯನ್ನು ಭಜಿಸಿದ್ದಾದ್ರೆ, ಭಕ್ತಿಯಿಂದ ನೋಡಿದಾದ್ರೆ ಆ ಶಕ್ತಿ ಕೂಡ ಆವತ್ತಲ್ಲಿ ಪ್ರಾಪ್ತಿಯಾಗ್ತಾರೆ. ಇದು ಗುರುಗಳ ಕಾರ್ಯ ಇರುತ್ತೆ. ಅದಕ್ಕೋಸ್ಕರ ತಾಯಿ ಅನ್ನೋದು ಆ ಶ್ರೇಷ್ಠತೆಯನ್ನು ಕೊಟ್ಟಿರ್ತೀವಿ. ನಾವು ತಿಳ್ಕೊಂಡು ಆ ರೂಪ ಮತ್ತು ಈ ರೂಪ ಬೇರೆ ಇರಲ್ಲ. ಆದ್ರೆ ಪವಿತ್ರ ರೂಪದಿಂದ ಅವರನ್ನು ಭಜಿಸ್ಬೇಕಾದ್ರೆ, ಪವಿತ್ರತೆಯಿಂದ ನೋಡ್ಬೇಕಾಗುತ್ತೆ. ತಾಯಿ ನೋಡ್ಬೇಕಾದ್ರೆ ಕಣ್ಣುಗಳು ತಾಯಿಯನ್ನ ಭಜಿಸುವಂತ, ತಾಯಿಯನ್ನ ಮಾತಾಡುವಂತ ರೀತಿ ಗೌರವಾನ್ವಿತವಾಗಿರ್ಬೇಕಾಗುತ್ತೆ. ಆವಾಗಲೇ ತಾಯಿಯ ಪೂರ್ಣ ಆಶೀರ್ವಾದವು ದೇವಿಯ ಆಶೀರ್ವಾದಕ್ಕಿಂತ ಮಿಗಿಲಾಗಿರುತ್ತೆ. ಯಾಕಂದ್ರೆ ಎಷ್ಟೋ ಕಡೆ ಪುರಾಣದಲ್ಲಿ ಅಲ್ಲಿ ಇಲ್ಲಿ ಕೇಳ್ಬೋದು, ಮಕ್ಕಳನ್ನ ರಕ್ಷಿಸ್ಬೇಕಂದ್ರೆ ತಾಯಿಯೇ ಮೊದಲು ಓಡಿ ಬರ್ತಾರೆ, ಬೇರೆ ಯಾರು ಬರಲ್ಲ. ಯಾಕಂದ್ರೆ ಅವ್ರ ಕರುಳು, ಆ ಒಂದು ಮಗುವಿನ ಪ್ರೀತಿ, ಮಮತೆ, ಅದ್ರ ಮಿಕ್ಕಿದದು ಯಾವುದೂ ಇರಲ್ಲ. ಅದಕ್ಕೋಸ್ಕರ ಸ್ತ್ರೀ ರೂಪದಲ್ಲಿ ಭಜಿಸುವುದು ಅತಿ ಮುಖ್ಯವಾಗಿರುತ್ತೆ. ಹರಿ ಓಂ. How to experience God? Oh, good. How to experience the God? Where is God? Then how you can get an experience? God ಅನ್ನೋದು ಇದೆಯಾ? ಗಾಡ್ ಅನ್ನೋದು ಇದ್ರೆ ತಾನೇ ಎಕ್ಸ್ಪೀರಿಯನ್ಸ್ ಆಗಬೇಕು. Yes, God is everywhere. How can you define? ದೇವರು ಎಲ್ಲಾ ಕಡೆ ಇದ್ದಾರೆ, ಹೌದು. ನಾವು ಪುರಾಣದಲ್ಲಿ ಕೇಳ್ತಾ ಇದೀವಿ, ಪ್ರತಿಯೊಬ್ಬರು ಸಂತರು, ಮಹಾತ್ಮರು ಎಲ್ಲರೂ ಹೇಳ್ತಾರೆ, ಎಸ್, ದೇರ್ ಇಸ್ ಎ ಗಾಡ್. ವಿತೌಟ್ ಗಾಡ್ ಯು ಕ್ಯಾನಾಟ್ ಮೂವ್. ಎಸ್, ವಾಟ್ ಈಸ್ ದಟ್ ಗಾಡ್? ಇವಾಗ ನಾವು
ಇಲ್ಲಿ ನೋಡ್ತಾ ಇರ್ತೀವಿ, ಪ್ರತಿಯೊಬ್ಬರು ಇಲ್ಲಿ ನೋಡ್ತಾ ಇರ್ತೀವಿ ಅಲ್ವಾ? ಯಾರನ್ನು ನೋಡ್ತಾ ಇದ್ದೀವಿ? ಯಾರಿಲ್ಲಿ ಕೂತ್ಕೊಂಡಿದ್ದಾರಲ್ಲ, ये स्थान में बैठ के जो बोल रहे हैं उन लोगों को आप देखते रहे है ना, देख रहे हैं ना। आप समझे ये गुरु जी हैं, ये कुछ बोल रहे हैं, हम उनको देख रहे हैं, जरूर आप देख रहे हैं। लेकिन ये इसको देखते 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 आप कितना बार अपना आंखों का मिटकाया, क्लोज एंड ऑफ ಮಾಡಿದ್ರಾ ಇಲ್ವಾ? ಅಥವಾ ಹಿಂಗೆ ನೋಡಿದ್ರ? ऐसा ही देखते बैठे कितना बार ಮುಣ್ಕಿದ್ರಲ್ವಾ ಕಣ್ಣುಗಳನ್ನ? ಹಾಗಾದ್ರೆ ನೋಡ್ತಾ ಇದ್ರೆ ನೀವು ನಿಜಾನ? आप जो देख रहे हैं वो सच है? बीच में कितना सेकंड्स के लिए आपने बंद किया आंखों, पता नहीं, और फिर हम बोल रहे हैं वो तो भूल गए, हम देख रहे हैं। इसलिए हम बोलते हैं कि ಯಾವುದು ನೋಡ್ತೀವಿ ಅದು ಸತ್ಯವಲ್ಲ. ನೋಡುವುದೆಲ್ಲ ಸತ್ಯವಾದರೆ ಪ್ರಪಂಚನೇ ಏನೋ ಆಗ್ತಾ ಇತ್ತು, दुनिया ही बदल जाता है। उसी तरह से जो गॉड का यानी भगवान को अनुभव करना, हम आंखों बंद करके देखते हैं। क्यों? बार बार हम आंखों बंद करके ओपन करते बैठ जाएगा तो क्या हो जाएगा? भगवान भाग जाएगा, डरेगा हमारे पास नहीं, इसलिए हम बंद करके बैठते हैं। भगवान हमारे को डरेगा या हम भगवान को डरेगा पता नहीं। ದೇವರಿಗೆ ನಾವು ಭಯ ಪಡ್ತೀವೋ ಅಥವಾ ನಾವು ನಮ್ಗೆ ದೇವರು ಭಯ ಪಡ್ತಾರೆ ನಮ್ಗೆ ಗೊತ್ತಿರಲ್ಲ. ಅದರಿಂದ ನಾವು ಏನ್ ಮಾಡ್ತೀವಿ? ಕಣ್ಣು ಮುಚ್ಕೊಂಡಿರ್ತೀವಿ. ಕಣ್ಣು ಮುಚ್ಕೊಂಡು ಏನ್ ಮಾಡ್ತೀವಿ? भगवान को देखने के लिए आंखों तो बंद करके जरूर, क्यों? भगवान हमारे को नहीं देखे और हम दुनिया देखते बैठते, इधर क्या हो रहा है, उधर क्या हो रहा है, घर में कौन आ रहा है, उधर कौन बात कर रहा है, ये सब सोच में देखते हैं और हम बोलते हैं भगवान को ढूंढने के लिए गए। किसी पुण्य क्षेत्र में भी जाते हैं, ಯಾವ್ದಾವುದೋ ಪುಣ್ಯ ಕ್ಷೇತ್ರದಲ್ಲಿ ಹೋಗ್ತೀವಿ, ಯಾರಿಗೆ? ಭಗವಂತನ ನೋಡಕ್ಕಂತ ನಾವು ಹೋಗ್ತಾ ಇದೀವಿ. ಅಲ್ಲಿ ಹೋಗುವಾಗ ಏನ್ ಮಾಡ್ತೀವಿ? ಫಸ್ಟ್ ಸ್ನಾನ ಗೀನ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ದೇವರ ದರ್ಶನವನ್ನು ಪಡಿಬೇಕು. भगवान का दर्शन लेना है, इसलिए हम सभी रेडी होना है। तब तक क्या क्या कर रहे हैं आप? सोच रहे हैं? भगवान के भूल जाएंगे आप। अरे हमारा रूम में गए थे, रूम में लॉक हुआ क्या नहीं, पूरा कपड़ा का सभी पैक हुआ क्या नहीं है, जो हमारे पास पैसा है वो रखा कि नहीं है, हमारे इतना खर्चे के लिए मोबाइल में क्या हुआ, किसका मैसेज आया, किसको भेजना है, आज किसके किसके क्या क्या दिखाना है, हम इधर से वीडियो। आप भगवान के ಬೇರೆ ಚಿಂತನೆ करने के लिए ಅಂದ್ರೆ ಅವರನ್ನು ನೋಡಕ್ ಬಂದಾಗ ನೀವು ಏನ್ ಮಾಡ್ತಾ ಇದ್ದೀರಾ? ಇನ್ನೊಬ್ಬರಿಗೆ ನಾವು ವಿಡಿಯೋ ತೋರಿಸ್ಬೇಕು, ಇನ್ನೊಬ್ಬರಿಗೆ ಫೋಟೋ ತೋರಿಸ್ಬೇಕು. ನಿಮ್ ಬಗ್ಗೆ ಏನ್ ಮಾಡ್ತಾ ಇದ್ದೀರಾ? ಅವಾಗ ಭಗವಾನ್ ನಿಮ್ ಕಣ್ಣಿಗೆ ಯಾಕೆ ಕಾಣಿಸ್ಬೇಕು? ಓಕೆ, ಪರವಾಗಿಲ್ಲ, ಅದು ಪರವಾಗಿಲ್ಲ. ಇನ್ನೊಬ್ರಿಗೋಸ್ಕರ ನೀವು ದರ್ಶನಕ್ಕೆ ಹೋಗಿದ್ರೆ ಕೂಡ ಪರವಾಗಿಲ್ಲ. ಆದ್ರೆ ಇನ್ನೊಬ್ರು ಹೇಳ್ತಾ ನಿಮ್ ಹಿಂದ್ಗಡೆನೆ ಬರ್ತಾನೆ, ಸಾರ್ ನನ್ಗೆ ₹1 ಕೊಡಿ, ಒಂದು ಟೀ ಕೊಡಿ ಅಂತ. ಓ ಅಲ್ಲಿ ಲೇಟ್ ಆಗುತ್ತೆ, ಓಡೋಣ ಫಸ್ಟ್ ಅಂತ ಹೇಳ್ತೀವಿ. वो भगवान भी हो सकता है आपके पास डायरेक्टली दर्शन के लिए बोल रहा है मेरे को भूख लगी है, मेरे को खाना दे दो। हम क्या बोले? नहीं नहीं नहीं, ये प्रसाद पूरा भोग लगाने के लिए रखा है, आपको देने के लिए। ये आप तो निदर्शन बहुत सारे देखा है, भगवान कहाँ रहता है और भोग कहाँ लगाते। ಅದಕ್ಕೆ ಹೇಳ್ತೇವೆ, ಕಲ್ಲಿನಂದು ನಾವು ಭಜಿಸಿದರೆ ದೇವರಾಗಬಹುದು, ಇಲ್ಲಾಂದ್ರೆ ಕಲ್ಲು ಕಲ್ಲಾಗೇ ಇರುತ್ತೆ. ಭಜಿಸಿ ನೋಡಿ. ಬರೀ ಭಗವಂತ ಮಂದಿರದಲ್ಲಿ ಇರುವುದು ಕಲ್ಲೇ ದೇವರಾಗ್ತಾ ಇದ್ದಾರೆ, ಬೇರೆ ಕಲ್ಲುಗಳು ಕಲ್ಲಾಗಲ್ಲ, ದೇವರಾಗಲು ಸಾಧ್ಯವಿಲ್ವೇ? ಸಾಧ್ಯ ಇದೆ. ನಾವು ಹೇಳ್ಬೋದು, ಆ ಕಲ್ಲನ್ನ ಮಂತ್ರದಿಂದ ಪೂಜಿಸಿ ಆಹ್ವಾನಿಸಿ ಅದರೊಳಗೆ ಎಲ್ಲವೂ ಭಕ್ತಿಯ ಇದನ್ನು ತುಂಬಿಟ್ಟಿದೀವಿ, ಅದಕ್ಕೆ ದೇವಾಲಯವಾಗಿದೆ, ಅದರಿಂದ ಅಲ್ಲಿ ದೇವರು ನಿಲ್ಲಿಸಿದ್ದಾರೆ. ಅಲ್ಲಿ ದೇವರು ನಿಲ್ಲಿಸಿಲ್ಲ, ಅಲ್ಲಿ ಒಂದು ಶಕ್ತಿ ನೆಲೆಸಿದೆ. ಈಸ್ ಎ ಮೀಡಿಯೇಟರ್. ದೇವಸ್ಥಾನದಲ್ಲಿ ಕಲ್ಲಿನ ರೂಪದಲ್ಲಿ ಇರುವಂತಹ ಭಗವಂತನ ಏನ್ ಹೇಳ್ತಾರೆ? ಈಸ್ ದಿ ಮೀಡಿಯೇಟರ್, ಜಸ್ಟ್ ಇಟ್ ರಿಬಾಂಡ್. ನಮ್ಮ ಭಕ್ತಿಯನ್ನ ಅಲ್ಲಿ ಹಾಕಿದಾಗ ಆತನ ಅಲ್ಲಿ ಹೊಡಿತಾ ಇರ್ತಾನಷ್ಟೆ.
ಮಂದಿರದಲ್ಲೇ ಭಗವಂತನ ಇದ್ದಿದ್ದಾದ್ರೆ ಅಲ್ಲೇ ಹೋಗ್ಕೊಂಡು ಬಿಡ್ತಾ ಇದ್ದೀರಾ ದೇವರನ್ನಲ್ಲಿ? ಕಟ್ಟಾಗಿ ಎಳ್ಕೊಂಡು ಅವರನ್ನೇ ಕಳ್ತನ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೆಗೆ ಬರಪ್ಪ. ಅರೆ ಕಲ್ಲಾಗಿ ನಿಂತ್ಕೊಂಡಿರೋದ್ರಿಂದ ಕುತ್ಕೊಂಡಿರೋದ್ರಿಂದ ಹೋಗ್ಲಪ್ಪ ಏನೇನಿದ್ರು ನಾವು ನಿಮ್ಮ ಮೇಲೆ ಬಿಸಾಕ್ತೀವಿ, ಅದು ತಗೊಂಡಿರ್ತೀಯಾನೆ. ಯಾಕೆ? ಅವ್ರನ್ನ ಮತ್ತೆ ಮುಚ್ಚಾಕ್ತೀವಿ, ಹುಲ್ಲು ಹಣ್ಣು ಕಣ್ಣು ಏನೇನ್ ಬೇಕೋ ಅದೆಲ್ಲ ಹಾಕೊಂಡು ಮತ್ತೆ ನೋಡ್ಬೇಡ ಅಂತ ಹೇಳ್ತೀವಿ. ಆ ಕಣ್ಣುಗಳಿದ್ರೆ ಅದಕ್ಕೆ ಇನ್ನೊಂದು ಕಣ್ಣು ಹಾಕ್ಬಿಡ್ತೀವಿ. ನಾವು ಚಸ್ಮಾ ಹಾಕಿದ್ರೆ ಕಾಣಿಸಿದ್ರೆ ಅದಕ್ಕೆ ಕಾಣಿಸದೇ ಇರುವಂತ ಇನ್ನೊಂದು ಕಣ್ಣು ಹಾಕ್ತೀವಿ. ಬೆಳ್ಳಿ ಕಣ್ಣ ಬಂಗಾರದ ಕಣ್ಣೆಲ್ಲ ಹಾಕ್ಬಿಟ್ಟು ಮತ್ತೆ ನೀನ್ ನೋಡ್ಬೇಡಪ್ಪ ಅಂತ ಭಯ ಅಲ್ಲ. ಅಲ್ಲಿ ಹೋಗ್ಕೊಂಡು ಏನ್ ಮಾಡ್ತೀವಿ? ಅವ್ರು ನನ್ನ ನೋಡ್ತಾರಾ ಅಂತ ಹೇಳ್ತೀವಿ. ಯಾಕೆ? ಆ ಆರ್ಟಿಫಿಷಿಯಲ್ ಕಣ್ಣುಗಳು ಇರ್ತಾರಲ್ಲ, ಅಲಂಕಾರ ಮಾಡಿದ್ಮೇಲೆ ನಮ್ಮನ್ನೇ ನೋಡ್ದಂಗ, ನಂಗೆ ನೋಡ್ದ ನಾನು ಅವರನ್ನು ನೋಡಿದಕ್ಕೆ ಅದಕ್ಕೆ ನನ್ನನ್ನು ನೋಡ್ದ. ಅದು ಒಂದೇ ಕಡೆ ನೋಡ್ತಾ ಇರುತ್ತೆ. ಆದ್ರೆ ನಾವೇನ್ ಹೇಳ್ತೀವಿ? ಕಣ್ಣಿ ಮಾಡ್ತಿತ್ತಪ್ಪ, ಚೆನ್ನಾಗಿತ್ತು, ದರ್ಶನ ಎಲ್ಲ ಆಯ್ತು, ಮಾತಾಡಿದ್ರ, ಮುಟ್ಟಿದ್ರ? ಇಲ್ಲ. ಆದ್ರೆ ಇದೆಲ್ಲವೂ ಸಂಪರ್ಕ ಯಾತ್ರಿಂದ ಆಗುತ್ತೆ. ಭಕ್ತಿಯಲ್ಲಿ ಇದ್ರೆ ಭಗವಂತ ನಿಮ್ಮ ಅಂತರಾಂಗದಲ್ಲಿ ಬಂದ್ಕೊಂಡು ನಡೆಸ್ತಾನೆ, ಅಲ್ಲಿ ತೋರ್ತಾನೆ ನಾನ್ ಯಾರು. ಅದಕ್ಕೋಸ್ಕರ ಮೂರ್ತಿ ವಿಗ್ರಹಕ್ಕೆ ನಿಮ್ಗೆ ಯಾತಕ್ಕೆ ಹೋಗ್ಬೇಕು? ಆಧಾರಗೋಸ್ಕರ ಅಷ್ಟೇ. ಅಲ್ಲಿ ಹೋದ್ರೆ ನಮ್ಗೂ ಸ್ವಲ್ಪ ನೆಮ್ಮದಿ ಸಿಗ್ಬೋದು, ಶಾಂತಿ ಸಿಗ್ಬೋದು. ಅಲ್ಲಿ ಹೋದ್ರೆ ವಿಶ್ವಾಸ ಮಲ್ಟಿಪ್ಲೈ ಆಗ್ಬೋದು. ಆದ್ರೆ ಆ ಮಲ್ಟಿಪ್ಲೈ ವಿಶ್ವಾಸ ಯಾವಾಗ ಆಗ್ತಾ ಇದೆಯೋ ಆವಾಗ ನೀವ್ ಏನ್ ತಿಳ್ಕೊಳ್ಬೇಕು? ನನ್ನ ಅಂತರಂಗದಲ್ಲಿ ಬಂದು ನೆಲೆಸಪ್ಪ, ನೀನು ನಿಜ ರೂಪವನ್ನು ನನ್ನ ಒಳಗಡೆ ತೋರಿಸು ಅಂದಾಗ ಆವಾಗ ನಿಮ್ಮ ಮೈ ಒಳಗಡೆ ತರಂಗೋತ್ಪತ್ತಿಗಳು ಆಗ್ತಾರೆ. ಆ ತರಂಗೋತ್ಪತ್ತಿ ಆದಾಗ ತನ್ನನ್ನೇ ತಾನು ಮರೆಯಾಗಿ ಈ ಭೂಮಂಡಲದ ಒಳಗಡೆ ಅಲ್ಲ, ಇಡೀ ಪ್ರಪಂಚದಲ್ಲಿ ನಾನಾ ಒಬ್ಬನಾಗಿ ಕಾಣಿಸ್ತಾ ಇರ್ತೇನೆ. ಹಾಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಶಬ್ದಕ್ಕೆ ನಾವು ಅನುಗುಣವಾಗಿರ್ತೀವಿ. ಯಾವಾಗ ಅಲ್ಲಿ ಹೋಗಿ ಈ ತರ ಭಜಿಸಿದಾಗ ಮಾತ್ರ. ಇಲ್ಲಾದ್ರೆ ಏನಾಗುತ್ತೆ? ಮೂರ್ತಿಯಾಗಿರುತ್ತೆ, ನಾನಾಗಿರ್ತೀನಿ. ಅವರನ್ನು ವಂದಿಸು, ಪೂಜಿಸು, ಭಜಿಸು. ಆದರೆ ಮೂರ್ತಿ ಅಲ್ಲಪ್ಪ, ಅದು ಸಾಕ್ಷಾತ್ವಾಗಿ ದೈವ ಸ್ವರೂಪವಾಗಿ ಇದ್ದಿದ್ದೇನೆ. ನೀನು ಎಲ್ಲರನ್ನೂ ಅರಿಯಬಲ್ಲ, ನೀನು ಎಲ್ಲರನ್ನೂ ನೋಡಬಲ್ಲ. ಸರ್ವಸ್ವೂ ನೀನಾದಾಗ ನನ್ನನ್ನು ಅರಿತವನು ನನ್ನೊಳಗಡೆ ಯಾರಿರಹಯ್ಯ ಅಂತ ನೀನು ಕೇಳಿದಾಗ ಆವಾಗ ಹೇಳ್ತಾ ನಾನು ನಿನ್ನೊಳಗಿದ್ದೀನಪ್ಪ. ಈ ಮಂದಿರವು ಶಾಶ್ವತವಾದದ್ದಲ್ಲ. ಈ ಮಂದಿರವು ಯಾರ್ಯಾರೋ ಬಂದು ಕಟ್ಟಿರೋದು, ನಿನ್ನೊಳಗಡೆ ಇದೆ, ನಿನ್ನ ದೇಹದ ಒಳಗಡೆ ನಾನು ಅದನ್ನು ನೋಡಯ್ಯ ಅಂತ परमात्मा। आपका अंदर जो है, शरीर के अंदर कौन है, वो मैं हूं, उसको देखो पहले, बाद में पता चलेगा कि कौन कहाँ है। मंदिर में जाने से, मंदिर का मूर्ति देखने से मंदिर में आपको भगवान नहीं मिलेगा। उधर जागृत करना है आपको। हरिओम। इस तरह से भगवान का जब स्पर्श होता है तब हमारा ज्ञान भंडार बढ़ जाता है। अरे ಜ್ಞಾನ ಎಲ್ಲಿಗೂ ಆವಾಗ ನಮ್ಗೆ ಇನ್ಯಾವುದು ಆಸೆನೂ ಇರಲ್ಲ. ನಿಶ್ಚಿಲ್ಲವಾದಂತ ಒಂದೇ ಒಂದು ಮನಸ್ಸು, ಆನಂದವೇ ಆನಂದ, ಚಿದಾನಂದ ರೂಪಂ ಶಿವೋ. ಹಾಗೆ ಆ ಚಿದಾನಂದ ರೂಪದಲ್ಲಿ ನಾವು ನಿಂತ್ಕೊಂಡಿರ್ತೀವಲ್ಲ, ಯಾವಾಗ ಆತನ ಸ್ಪರ್ಶವು, ಆತನ ಅರಿವು ನಮ್ಮಲ್ಲಿ ಮೂಡಿಸಿದಾಗ, ಆತನ ನಮ್ಮನ್ನ ಸ್ಮರಿಸಿದಾಗ ಅದು ಚಿದಾನಂದ ರೂಪ. ಆ ಒಂದು ಆನಂದ, ಆ ಒಂದು ಚೈತನ್ಯ ನಮ್ಮ ಒಳಗಡೆ ಹೊಳಪು ಕೊಡುತ್ತಲ್ಲ, ಅದು ತನ್ನೊಳಗಡೆ ತನಗೆ ಮಾತ್ರ ಕಾಣಿಸ್ತೇವೆ, ಇನ್ನೊಬ್ಬರಿಗೆ ಕಾಣಿಸಲು ಸಾಧ್ಯವಿಲ್ಲ. ಅದಕ್ಕೆ ದೇವನೊಬ್ಬನೇ ನಾಮ ಹಲವ ಅಂತ ಹೇಳಿದಾಗ ನಾನೊಬ್ಬನೇ ಆಗಿರ್ತೀನಿ ಅಲ್ಲಿ. ಆತನ ಸ್ಪರ್ಶವು ಸಿಕ್ಕಿದಾಗ ಇನ್ನೊಂದಿಲ್ಲ, ದೇವರು ಮತ್ತು ನಾವು ಒಂದರಾಗಿ ಇರುವುದು. ಹಾಗೆ ಸ್ಪರ್ಶ ಅಂತ ಹೇಳ್ಬೇಕಾಗಿದೆ. ಹಾಗೆ ಅರಿವು ನಮ್ಮಲ್ಲಿ ಮೂಡ್ತಾ ಇರುತ್ತೆ. ಅರಿವು. Any questions? ತಾಯಿ ತನ್ನ ಮರಿಯನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ಸುರಕ್ಷಿತವಾದ ಜಾಗಕ್ಕೆ ಬಿಡುತ್ತದೆ. ಹಾಗೆಯೇ ಜಗನ್ಮಾತೆಯು ನಮ್ಮನ್ನು ಸುರಕ್ಷಿತವಾದ ಜಾಗಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ನಾವು ಯಾವ ರೀತಿ ಇರಬೇಕಾಗುತ್ತೆ, ಯಾವ ರೀತಿ ನಾವು ಇದು ಮಾಡಬೇಕು? माँ जैसे बिल्ली हो
या शेर हो अपना बच्चों को कहाँ जाके छुपा के उसका रक्षण करता है, वो तो आपने देखा है, सभी लोगों ने देखा है। ये है माँ का कर्तव्य। हम सोचते हैं हम सुरक्षित हों, लेकिन हमारा चलन वलन उतना ही माँ के ऊपर प्रेम रहता है। जैसा एक बच्चा ಅಂದ್ರೆ ಒಂದು ಮಗು ತಾಯಿ ಮೇಲೆ ಎಷ್ಟು ಹಿಡ್ಕೊಂಡಿರುತ್ತೋ ತನ್ನ ಸೆರಗನ್ನು ಕೂಡ ಹಿಡ್ಕೊಂಡಾಗ ತನಗೆ ಯಾರು ಹೊಡಿಯಲ್ಲ, ನಾನು ಯಾರಿಗೂ ಕಾಣಿಸಲ್ಲ, ನಾನು ಸೇಫ್ಟಿ ಆಗಿದ್ದೀನಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆ? ಭಯದಿಂದ. ಆ ಭಯವು ಯಾವಾಗ ಹೊರಟೋಗುತ್ತೆ? ತಾಯಿ ಸೆರಗನ್ನು ಹಿಡ್ಕೊಂಡಾಗ. ಚಿಕ್ಕ ಮಗು ಯಾರನ್ನ ಬಾಪ ಇಲ್ಲಿ ಅಂತ ಹೇಳಿ ನೋಡುತ್ತೆ, ಭಯ ಆಯ್ತು ಅಂದ್ರೆ ಏನ್ ಮಾಡುತ್ತೆ? ಸೆರಗಿನ ಒಳಗಡೆ ಹೋಗ್ಕೊಂಡು ಸೇರ್ಕೊಂಡು ಬಿಡುತ್ತೆ. ಇವಾಗ ಸೆರಗೆ ಇರಲ್ಲ, ಯಾಕೆ? ಸೀರೆ ಅನ್ನೋದು ಹೊರಟೋಗಿದೆ, ಪರವಾಗಿಲ್ಲ. ಆದ್ರೂ ಕೂಡ ಹೇಗಿರುತ್ತೆ? ಹಾಗೆ ರಕ್ಷಣೆ ಮಾಡುದು ಸದಾಕಾಲ. ಯಾವಾಗ? ತಾಯಿಯನ್ನು ಆಸ್ತಿವನ್ನು ಲೂಟಿ ಮಾಡ್ಕೊಂಡಿರಿದಾಗ ಅಲ್ಲ, ತಾಯಿಯನ್ನು ಸರಿಯಾಗಿ ನೋಡ್ಕೊಂಡಾಗ. ನಾವು ಬೆಳೆಯುವಂಥವ್ರು ಬೆಳೀತಾ ಇರ್ತೇವೆ, ದಿನ ಹೋದಂತೆ ಶರೀರವು ಬೆಳೀತಾ ಇರುತ್ತೆ. ಶರೀರ ಬೆಳೆದಂತೆ ನಮ್ಮ ಬುದ್ಧಿಯು ಬೆಳೀತಾ ಇದೆ. ಆ ಬುದ್ಧಿ ಯಾವ ತರ ಆಗಿರ್ಬೇಕು? ಸದ್ಬುದ್ಧಿ ಆಗಿರ್ಬೇಕು. ಯಾವಾಗ ನಮ್ಮಲ್ಲಿ ಆ ಸದ್ಬುದ್ಧಿಯನ್ನು ಬೆಳೀತಾ ಇರ್ತೇವೋ ಆವಾಗ ತಾಯಿಯ ರಕ್ಷಣೆ ನಮ್ಗೆ ಸದಾಕಾಲ ಇರುತ್ತೆ. ಆ ಸದ್ಬುದ್ಧಿಯಲ್ಲಿ ಯಾವಾಗ ವೇರಿಯೇಷನ್ ಆಗ್ತಾ ಇದೀವೋ ಆವಾಗ ತಾಯಿಯ ರಕ್ಷಣೆ ತನ್ನಿಂದ ತಾನಾಗಿ ದೂರ ಹೋಗುತ್ತೆ. ತಾಯಿಯ ಕರುಳು ಅಂದ್ರೆ ಈ ಪ್ರಪಂಚಕ್ಕೆ ಮಾನವ ಕರುಳು ಒಂದಾಗಿರ್ಬೋದು, ಆದ್ರೆ ಒಳಗಡೆಯಿಂದ ಬರ್ತಾ ಇರುವಂತಹ ತಾಯಿಯ ಸ್ವರೂಪದ ಒಂದು ಶಕ್ತಿಯ ರೂಪದ ಕರುಳು ಏನಿದೆ ಅದು ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ತಾಯಿಯಿಂದ ತಾಯಿ ರೂಪದಲ್ಲಿ ಭಜಿಸು. माँ को माँ का रूप में ही आप भजन पूजनीय समझना है। ये नहीं है ये माँ है, माँ तो उनका हक है कि हमारे को देना, जो मांगे वो देना, लेकिन हम क्या देते हैं वो पहला देखना है। माँ का स्थान बहुत बड़ा रहता है। और माँ ने बोला अरे तेरे को अच्छा हुई हो जाएगा, भला हो जाएगा, सब कुछ हो जाएगा, लेकिन माँ रोती रहते अंदर। क्यों रोती है? कि भगवान मेरा बेटा देखो, मेरे बेटी देखो क्या हो रहा है। हर दिन दुख के कारण वो रोती रहता है। और बेटा और बेटी और सभी लोग अपना बच्चे क्या करते हैं? अपना मन मजे में रहते हैं, खुशी में रहते हैं। चलो ये क्या, मेरे को जन्मदाता है, जन्म दिया है, कोई भी जन्म देता था, लेकिन किसी ने जन्म दिया है क्या आपको? दूसरों का बच्चा है क्या? नहीं, हम खुद माँ का बच्चा है, इसी माँ का बच्चा है। उनका खून हमने शेयर किया है, उसका प्यार को हम शेयर किया है, उसका प्यार को हमने लिया, सब कुछ किया, लेकिन माँ को क्या कर रहे हैं? माँ को माँ का स्थान नहीं दिया तो आपका जैसा पापी कोई नहीं रह सकता। हम बोलेंगे हम जितना भी कमाएंगे, कितना भी मिलेंगे, हर चीज मिलाएंगे, लेकिन जो माँ को धोखा देने वाला इस जगत में पापियों से पापी बन जाता है, क्योंकि उनका माँ का शरीर में सदा ही देवी का स्वरूप रहता है। और जो बच्चे अपना माँ का शरीर करके नहीं सोचना ये एक भगवान का स्वरूप है, मेरा जन्मदाता उतना ही नहीं, इस जीवन को, इस शरीर को, ये आत्मा को ला के रखा दिया हुआ है। इस आत्मा को रहने के लिए जो स्थान दिया है ये माँ के बिना और कोई नहीं दे सकता। ಈ ತಾಯಿ ಅನ್ನೋದು ಈ ಶರೀರದಲ್ಲಿ ಏನಿದೆ, ಈ ಶರೀರಕ್ಕೆ ಆ ಆತ್ಮನನ್ನು ಇಟ್ಕೊಳ್ಳೋಕ್ಕೋಸ್ಕರ ಶರೀರವನ್ನು ರೆಡಿ ಮಾಡ್ಕೊಂಡು ಕೊಟ್ಟವರು ಯಾರು? ತಾಯಿ ತಂದೆಗಳ ಮಾತು. ಅದನ್ನು ಬಿಟ್ಟರೆ ಈ ಜಗತ್ತಿನಲ್ಲಿ ಯಾರಿಲ್ಲ. ಅಂತ ಶರೀರದಲ್ಲಿ ಈ ಪೂಜ್ಯನೀಯವಾದಂತಹ ಪರಮಾತ್ಮನ ನೆಲೆಸಿಕೊಟ್ಟಿರುವಂತಹ ತಂದೆ ತಾಯಿಯವರನ್ನೇ ದೋಷಿಸುವವರು ಯಾರು? ಪಾಪಿಗಳಲ್ಲಿ ಮಹಾಪಾಪಿಗಳು. ಜೀವನದಲ್ಲಿ ಅನೇಕ ರೀತಿ ಅವರು ಸಿಕ್ಬೋದು, ಆದರೆ ಮೋಕ್ಷ ಅಲ್ಲ, ಪರಮಾತ್ಮನಿಂದ ದೂರವಾಗುತ್ತೆ. ಆಸೆ ಆಕಾಂಕ್ಷೆಗಳು ಮಿತಿ ಮೀರಿ ಮೇಲಕ್ಕೆ ಹೋಗಿರಬಹುದು, ಆದರೆ ಒಳಗಡೆಯಿಂದ ನೂರಾರು ದುಃಖಕ್ಕೆ ಕಾರಣವಾಗುವುದು ಆವಾಗಲೇ. ನಾವು ಹೇಳ್ತೀವಿ ಅಯ್ಯೋ ತಾಯಿನಾ ಏನಂತೆ, ತಾಯಿಗೆ ನೋಯಿಸಿದ್ರಿ ಏನಂತೆ, ಬೈದ್ರಿ ಏನಂತೆ, ಅವ್ರಿಷ್ಟು ಮಾಡಲ್ಲ. जो माँ का ऊपर चर्चा करने वाला, जो माँ के ऊपर डाउट रखने वाला, जो माँ का शब्दों के ऊपर अविश्वास करने वाला भगवान से ही दूर हो जाता है। भगवान के नजदीक जाने का उनका हक ही नहीं होता है।
माँ और बाप भगवान का प्रतिरूप होता है, क्योंकि इस शरीर को रेडी करके इस शरीर में आत्मा को रखने के लिए किसने दिया, जगह दिया है। और हम बोलते ओह मैं हूं, ये मैं करके कौन बोलता है, अहंकार। और अहंकार को और भगवान को ಎರಡಕ್ಕೂ ಸಾಮ್ಯ ಬರಲ್ಲ. ಅಹಂಕಾರವೇ ಬೇರೆ, ಭಕ್ತಿಯೇ ಬೇರೆ. ಯಾವಾಗ ಅಹಂಕಾರದಿಂದ ಮೆರಿತಾ ಇರ್ತಾರೋ ಅವರ ನಾಶವು ಖಂಡಿತವಾಗಿರುತ್ತೆ. ಜೀವನದಲ್ಲಿ ಭಗವಂತನ ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಅನೇಕ ಚಾನ್ಸ್ ಕೊಡ್ತಾ ಇರ್ತಾನೆ. ಆಫನ್ ದಿ ಗಿವ್ ಎ ಚಾನ್ಸ್. ಯಾಕಂದ್ರೆ ಪುಣ್ಯ ಮಾಡಿದಂತ ಇದರಿಂದ ಅನೇಕ ಚಾನ್ಸ್ ಮತ್ತು ತಂದೆ ತಾಯಿಗಳ ಬೇಡಿಕೆಯಿಂದ ಆತನಿಗೆ ಅನೇಕ ಚಾನ್ಸ್ಗಳನ್ನು ಕೊಡ್ತಾರೆ. 1 time, 2 times, 10 times, 20 times, 100 times. ಫೈನಲಿ ಗಾಡ್ ವಿಲ್ ಟೇಕ್ ದ ಕೇರ್. ಯಾವ ರೀತಿ ಶಿಶುಪಾಲನ್ನ ಏನು ಹೇಳ್ತಾರೆ, ತಾಯಿ ಅಲ್ಲಿ ಒಂದು ಕತೆ ಎಷ್ಟು ಸುಂದರವಾಗಿರುತ್ತೆ. ತಾಯಿ ಹೇಳ್ತಾರೆ ತನ್ನ ಮಗನ್ನ, ಎಷ್ಟು ಅವ್ರಿಗೆ ಗೊತ್ತಿರುತ್ತೆ ಯಾರಿಂದ ಇವರಿಗೆ ಹತ ಆಗುತ್ತೆ ಅಂತ. ಕೃಷ್ಣ ಹತ್ರ ಕೇಳ್ತಾರೆ, ನೋಡಿ ಏನೇ ಆಗ್ಲಿ ತನ್ನ ಮಗನ ರಕ್ಷಣೆ ಮಾಡ್ಬೇಕಾದ ನಿನ್ ಜವಾಬ್ದಾರಿ ಇದೆ ಕೃಷ್ಣ, ನೀನು ಇವರನ್ನ ಇದು ಮಾಡಬೇಡ ಅಂತ. ನನ್ನ ಮಗನನ್ನು ಮಾತ್ರ ಕೊಲ್ಬೇಡ. ಆದ್ರೆ ಲಾಸ್ಟ್ಗೆ ಏನ್ ಹೇಳ್ತಾರೆ, ಇಲ್ಲ 100 ತಪ್ಪು ಆಗುವವರೆಗೂ ಕ್ಷಮಿಸು, 101ಕ್ಕೆ ನೋಡೋಣ, ಇನ್ನೇನ್ ಮಾಡಕ್ಕೂ ಆಗಲ್ಲ, ಇದು ನನ್ನ ಕರುಣೆಯ ಮಗನನ್ನು ಕೇಳಿದಾಗ ಆವಾಗ ಶ್ರೀಕೃಷ್ಣ ಏನ್ ಮಾಡ್ತಾರೆ, ಯಾವ ರೀತಿ ಬೈದ್ರು, ಯಾವ ರೀತಿ ಟಾರ್ಚರ್ ಮಾಡಿದ್ರು ಆ ಪರಮಾತ್ಮ ಆ ಹುಟ್ಟಿದ ಬಾಲಕನ ತಾಯಿಗೋಸ್ಕರ ಎಷ್ಟು ಆತನ क्षमिस्ताने, कितना क्षमा कर देता है शिशुपाल को. बाद में फाइनली अंती दया. इसलिए हम बोलते हैं माँ बाप ने जो भी बोला स्वीकार करो, उसके ऊपर काउंटर आर्ग्यूमेंट मत करो, तो उसका पाप कभी भी निभा नहीं सकती. आदरे ಆ ಪಾಪವನ್ನು ತೀರಿಸಕ್ಕೆ ಈ ಜನ್ಮದಲ್ಲಿ ಆಗಲ್ಲ, ಮತ್ತೆ ಮತ್ತೆ ಅನೇಕ ಜನ್ಮಗಳನ್ನು ಅನೇಕ ಯೋನಿಯಲ್ಲಿ ಸುತ್ತಾಡಿಕೊಂಡು, ಯಾಕಂದ್ರೆ ಮಾನವ ಜನ್ಮ ಅತಿ ಶ್ರೇಷ್ಠವಾದಂತಹ ಜನ್ಮ. ಈ ಜನ್ಮದಲ್ಲಿ ಸಾಧನೆ ಮಾಡಿಕೊಂಡು ಮೋಕ್ಷವನ್ನು ಪಡೆಯುವಂತಹ ಈ ಶರೀರವಿದು. ಈ ಶರೀರವನ್ನ ಬೇರೆ ತರ ಉಪಯೋಗಿಸುತ್ತೆ. ಈ ಶರೀರದ ರಕ್ಷಣೆ ಜೊತೆಗೆ ನಾವು ಶರೀರದಲ್ಲಿ ಪುಣ್ಯ ಫಲದಿಂದ ಶರೀರ ಸಮೇತವಾಗಿ ಆ ಭಗವಂತನ ಹತ್ರ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಿ, ಆವಾಗಲೇ ಪಾಪವು ಕಳೆದು ಹೋಗುತ್ತೆ. ಇವಾಗ ಶರೀರ ಮುಖಾಂತರ ಹೋಗುದು ತುಂಬಾ ಕಷ್ಟ, ಆದ್ರೂ ಲಭ್ಯ ಇರಲು ಸಾಧ್ಯ. ಸೂಕ್ಷ್ಮ ಶರೀರ ಅಂತ ಇನ್ನೊಂದು ಕೊಟ್ಟಿದ್ದಾನೆ. ಆ ಸೂಕ್ಷ್ಮ ಶರೀರದ ಮುಖಾಂತರವಾಗಿ ದೇಹವನ್ನು ತ್ಯಾಗ ಮಾಡಿ ಮತ್ತು ಪರಮಾತ್ಮನಲ್ಲಿ ಹರಿ ಓಂ. Hari Om. When we come in contact with a selfish and self-oriented person, we get irritated. How to overcome this? Yes. ನಮ್ಗೆ ಏನಾಗುತ್ತೆ ಅಂದ್ರೆ ಸಹಜ, ಕೆಲವರ ಹತ್ರ ಹೋದ ತಕ್ಷಣ ಇರಿಟೇಟ್ ಆಗುತ್ತೆ, ಮುಖ ನೋಡಕ್ಕೆ ಇಷ್ಟ ಆಗಲ್ಲ. ಕೆಲವರ ಹತ್ರ ಹೋದ್ರೆ ಅಯ್ಯೋ ಅವ್ರ ಸನ್ನಿಧಿಯಲ್ಲಿ ಇರಬೇಕು, ಇನ್ನೂ ಹತ್ರ ಹೋಗ್ಬೇಕು. ಇದೆಲ್ಲ ಕಾಮನ್. ದಟ್ ಈಸ್ ದಿ ವೈಬ್ರೇಷನ್, ಪಾಸಿಟಿವ್ ಅಂಡ್ ನೆಗೆಟಿವ್ ಬೋತ್. ಈ ಪಾಸಿಟಿವ್ ಅಂಡ್ ನೆಗೆಟಿವ್ ಏನಿರುತ್ತೆ, ಡಿಪೆಂಡ್ ಅಪಾನ್ ದೇರ್ ಕರ್ಮಾಸ್, ದೇರ್ ಆಟಿಟ್ಯೂಡ್, ದೇರ್ ಭಕ್ತಿ, ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಯಾಕಂತ ಹೇಳಿದ್ರೆ ಸತ್ಕರ್ಮಗಳನ್ನು ಮಾಡುವನು ಎಲ್ಲರನ್ನೇ ಅಟ್ರಾಕ್ಟ್ ಮಾಡ್ತಾರೆ. ದುಷ್ಟ ಕರ್ಮಗಳನ್ನು ಮಾಡಿದ್ರೆ ಅಯ್ಯೋ ಅಲ್ಲಿ ಹೋಗೋದೇ ಬೇಡಪ್ಪ. ಕೆಲವೊಂದು ಕಡೆ ನೀವು ನೋಡಿ, ಒಬ್ರು ಮನೆಗೆ ಹೋದ್ರೆ ಎಷ್ಟು ಸಂತೋಷವಾಗಿ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಮನೆ ಬಿಟ್ಕೊಂಡ್ ಬರಕ್ಕೆ ಬೇಜಾರಾಗುತ್ತೆ. ಆದ್ರೆ ಕೆಲವರು ಮನೆಗೆ ಹೋದಾಗ ಯಾವಾಗಪ್ಪ ಖಾಲಿ ಮಾಡೋಣ, ಟೀ ಕುತ್ಕೊ, ಬೇಡ ರೀ ಹೋಗ್ಬೇಕಾಗಿತ್ತು ಹಾಗೆ. ಯಾಕಂದ್ರೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಮೈಂಡೇ ಡಿಸ್ಟರ್ಬ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಪಾಸಿಟಿವ್ ಅಂಡ್ ನೆಗೆಟಿವ್. ಅಲ್ಲಿ ನಾವು ಪಾಸಿಟಿವ್ ಅಂಡ್ ನೆಗೆಟಿವ್ ಅಂತ ಥಿಂಕ್ ಮಾಡ್ಬೇಕಾಗುತ್ತೆ. ಅಲ್ಲಿಂದ ನಾವು ಏನ್ ಮಾಡ್ಬೇಕು, ಈ ಶರೀರದಲ್ಲಿ ಯಾವಾಗ ಕನೆಕ್ಟೆಡ್ ವೈಬ್ರೇಷನ್ಸ್ ಬರಲ್ವೋ, ಎರಡಕ್ಕೂ ಸರಿಯಾದ ವೈಬ್ರೇಷನ್ ಇಲ್ವೋ, ದೆನ್ ಆಟೋಮೆಟಿಕ್ಲಿ ವಿ ಹ್ಯಾವ್ ಟು ವೇಕೆಟ್ ದಿ ಪ್ಲೇಸ್ ಅಂಡ್ ಗೋ. ಅಲ್ಲಿ ಇರ್ಕೂಡ್ದು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಅವರ್ ವರ್ಕ್ ಈಸ್ ಲೈಕ್ ದ್ಯಾಟ್. ನಾವು ಏನ್ ಮಾಡ್ತೀವಿ, ಇನ್ನೊಬ್ಬರ ಮೇಲೆ ಹೊಟ್ಟೆಪಾಡಿಗೋಸ್ಕರ ಕೆಲಸ ಕಾರ್ಯಗಳಿಗೋಸ್ಕರ ಹೋಗ್ತಾ ಇರ್ತೀವಿ. ಯಾಕಂದ್ರೆ ಅದು ಸಿಗದೆ ಇದ್ರೆ ನಾವು ಏನಿಲ್ಲ. ದಟ್ ಈಸ್ ಕರ್ಮ ಫಲ. ಕರ್ಮದಿಂದ ಯಾರ ಹತ್ರ ನೀವು ತಗೊಳ್ಬೇಕು ಅವ್ರ ತಗೊಳ್ಳೋಗೋಸ್ಕರ ಅಲ್ಲಿವರೆಗೂ ಕೆಲಸ ಮಾಡಲೇಬೇಕು. ಅಂಥವ್ರು ಅವನು ಕಟುಕನಾಗಲಿ ಪಾಪಿಯಾಗಲಿ ಪುಣ್ಯವಂತನಾಗಲಿ ಇದು ನೋಡಕ್ಕಾಗಲ್ಲ. ಯಾಕೆಂದ್ರೆ ಹೊಟ್ಟೆಪಾಡು.
ಅದು ಕೂಡ ಭಗವಂತನ ಅಲ್ಲಿ ಕಳಿಸಿರ್ತಾನೆ. ಯಾಕೆ? ಜ್ಞಾನ ಪ್ರಾಪ್ತಿ ಮಾಡೋದಕ್ಕೋಸ್ಕರ. ಎಂಥ ಜ್ಞಾನ! ಅಲ್ಲಿದ್ಕೊಂಡು ಕೂಡ ಯಾವ ರೀತಿ ದ ಲೋಟಸ್ ಅಲ್ವಾ, ಎಷ್ಟು ಕೊಳೆಯಲ್ಲಿ ನಿಂತ್ಕೊಂಡಿರುತ್ತೆ. ಆ ಕೊಳೆಯಲ್ಲಿ ಅದ್ರ ಮೇಲೆ ಹಾವು ಚೇಳುಗಳು ಸುತ್ತಾಡ್ಕೊಂಡಿರುತ್ತೆ. ಅದು ಬೆಳೀತಾ ಬೆಳೀತಾ ಅಲ್ಲಿವರೆಗೆ ಹೇಗೆ ಉಸಿರು ಕಟ್ಕೊಂಡಿರುತ್ತೆ. ಅದು ಯಾವಾಗ ತನ್ನಲ್ಲಿ ಶಕ್ತಿ ಬಂತು ಆವಾಗ ತನ್ನಿಂತಾನಾಗಿ ಅರಳುತ್ತೆ. ಅದು ಸೂರ್ಯನಿಗೆ ಅಷ್ಟೇ ಅಲ್ಲ, ಎಲ್ಲರನ್ನು ಎಳಿತೆ, ಆಕರ್ಷಣೆ. ಅಷ್ಟೊಂದು ಡರ್ಟಿ ವಾಟರ್ನಲ್ಲಿ ಬೆಳೆದ್ರು ಕೂಡ ಸುಗಂಧ ಅನ್ನೋದು ಬರುತ್ತೆ. ಪರಮಾತ್ಮನ ತಲೆ ಮೇಲೆ ಹೋಗುತ್ತೆ, ಪರಮಾತ್ಮನ ಕೈಯಲ್ಲಿ ಹೋಗುತ್ತೆ. ಹಾಗೆ ನಮ್ಮ ಜೀವನವು ಕೂಡ ನಾವು ಅದೇ ತರ ಥಿಂಕ್ ಮಾಡ್ಬೇಕಾಗುತ್ತೆ. ನಾವು ಎಂಥವರಾಗಲಿ, ಎಲ್ಲಿ ಆದ್ರೂ ಇದ್ರಲ್ಲಿ, ಬಟ್ ನಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳ್ಬಾರ್ದು. ಅದೇ ತಕ್ಕಂತೆ ನಾವು ಆಗ್ಬೇಕು ಆಗಲ್ಬಾರ್ದು, ಅವರಂತೆ ನಾವಾಗಲು ಪ್ರಯತ್ನ ಮಾಡೋದು. ಅದೇ ಸತ್ಸಂಗದ ಉದ್ದೇಶ ಇರುತ್ತೆ. ನನ್ನಲ್ಲಿ ಏನು ವಿದ್ಯೆ ಇದೆಯೋ, ಈ ಶರೀರದಲ್ಲಿ ಏನು ತುಂಬಿಕೊಂಡಿದೆಯೋ ಅದನ್ನ ಬೇರೆಯವ್ರಿಗೆ ಒಳ್ಳೇದಾದ್ರೆ ಅದನ್ನು ಹೇಳ್ಕೊಂಡು ಅವರನ್ನು ಕೂಡ ಆ ಮಾರ್ಗಕ್ಕೆ ತಗೊಂಡು ಬರೋಣ ಅನ್ನೋದೇ ಸತ್ಸಂಗದ ಉದ್ದೇಶ ಆಗುತ್ತೆ. ಅದಕ್ಕೆ ಪ್ರವಚನ ಅಂತ ಹೇಳ್ಬಹುದು ಅಥವಾ ಸತ್ಸಂಗ ಇರುವುದು. ಯಾಕಂತ ಹೇಳಿದ್ರೆ ಎಲ್ಲರೂ ಒಂದಾಗ್ಲಿ. ಇವಾಗ ನೀವು ಇಲ್ಲಿ ಕೂತ್ಕೊಂಡಿದ್ದೀರ, ಇಲ್ಲಿ ಯಾವುದೇ ರೀತಿ ಆಕ್ಟಿವಿಟೀಸ್ ಇಲ್ಲ. ಏನಿದೆ? ಕಿವಿ ಮತ್ತು ಕಣ್ಣು, ಅಷ್ಟಕ್ಕೆ ಎರಡಕ್ಕೆ ಕೆಲಸ ಇದೆ. ಬೇರೆ ಏನಾದ್ರು ಇದೆಯಾ? ಇಲ್ಲ. ಸೈಲೆಂಟಾಗಿ ಕೂತ್ಕೊಂಡಿದ್ದೀರ, ಕೇಳ್ತೀರಾ. ಒಳಗಡೆ ಮನನ ಆಗುತ್ತೆ. ಕೆಲವೊಂದು ಶಬ್ದಗಳು ಒಳಗಡೆ ಹೋಗ್ತಾ ಇರುತ್ತೆ, ಕೆಲವೊಂದು ಅದರೊಳಗನೆ ಚರ್ಚೆ ಆಗ್ತಾ ಇರುತ್ತೆ. ಒಳಗಡೆ ಓ ಇದು ಕರೆಕ್ಟ್, ಇದು ಯಾಕೆ ಹೇಳಿದ್ರು ಇವರು, ಅದು ಯಾಕೆ ನನಗೆ ಅರ್ಥನೇ ಆಗಿಲ್ವಲ್ಲ, ಇದು ಚರ್ಚೆನೂ ಆಗ್ತಾ ಇದೆ, ಇದೆಲ್ಲವೂ ಆಗ್ತಾ ಇದೆ. ದಿಸ್ ಇಸ್ ದ ಮಷೀನ್. ದಿಸ್ ಮಷೀನ್ ವರ್ಕ್ ಕಂಟಿನ್ಯೂಸ್ಲಿ. ಆದ್ರೆ ಏನ್ ಹೇಳ್ತಾರೆ? ಪಾಸಿಟಿವ್ ಥಿಂಕ್ ಮಾಡ್ತಾರೆ, ನೆಗೆಟಿವ್ ಇದೆ, ಇದು ಬೇಕಾಗಿಲ್ವಲ್ಲ, ಇದು ಇದೇನ್ ದೊಡ್ಡ ವಿಷಯ ಇವ್ರು ಹೇಳೋದು, ನನ್ಗೆ ಗೊತ್ತಿಲ್ವಾ? ಹೌದು. ಆದ್ರೆ ಅದನ್ನೇ ಕೇಳಿದಾಗ, ಹೊರಗಡೆ ಕೇಳಿದಾಗ ಬರಲ್ಲ, ಕೇಳಿದಾಗ ಹಾ ತುಂಬಾ ಚೆನ್ನಾಗಿದೆ. ಅದಲ್ಲ, ಈ ಶರೀರವನ್ನು ಆಲೈಸಿ ಅಂದ್ರೆ ಇದನ್ನು ತಿಳ್ಕೊಂಡ್ಬಿಟ್ಟು ಶರೀರದ ಮುಖಾಂತರ ಆತ್ಮಕ್ಕೆ ಒಂದು ನೆಮ್ಮದಿ ಸಿಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಒಂದು ಸತ್ಸಂಗ ಅಂದಾಗ ಈ ಸತ್ಸಂಗದಲ್ಲಿ ಏನಾಗುತ್ತೆ? ಶಬ್ದಗಳ ಉದ್ಭವನೆ ಅಷ್ಟೇ ಅಲ್ಲ, ಶಬ್ದದ ಜೊತೆಗೆ ಅನೇಕ ತರಂಗಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಈ ತರಂಗಗಳು ಏನಾಗ್ತಾ ಇದೆ? ಮನನದಿಂದ, ಚಿಂತನೆಯಿಂದ, ಕಣ್ಣಿಂದ, ಕಿವಿಯಿಂದ, ಈ 5 ದ್ವಾರಗಳಿಂದ ಒಳಗಡೆ ನುಗ್ಗುತ್ತೆ. ಆವಾಗಲೇ ಈ ಶರೀರವು ಆ ಶಬ್ದಗಳಲ್ಲಿ ಜೇಂಕರಿಸುತ್ತೆ. ಶಬ್ದಗಳ ನಾದಗಳು ತನ್ನೊಳಗಡೆ ನುಡಿದಾಗ ಆವಾಗ ಜ್ಞಾನೋದಯ ಪ್ರಾಪ್ತಿ ಆಗ್ತಾರೆ. ಯಾವ ರೀತಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೇಲೆ ಯಾವ ರೀತಿ ನೀವು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಹೊಡಿತೀರೋ, ಯಾವ ತರ ಡ್ರಮ್ ಹೊಡಿತೀರೋ, ಆ ತರ ಶಬ್ದಗಳು ಹೇಗೆ ಬರ್ತಾ ಇದೆಯೋ ಹಾಗೆ ಒಳಗಡೆ ಇರುವಂತ ಕೊಳೆಯನ್ನು ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕಾಗಿದೆ? ಇಂಥ ಸತ್ಸಂಗಗಳಲ್ಲಿ ಇದ್ಕೊಂಡು ಆ ಶಬ್ದಗಳ ತರಂಗದಿಂದ ಒಳಗಡೆ ಆ ಡಮರನ್ನ ಹೊಡೆದಾಗ ಏನಾಗುತ್ತೆ? ಸ್ವಚ್ಛಂದವಾದಂತಹ ಶರೀರ, ಜ್ಞಾನಯುಕ್ತ ಜ್ಞಾನವನ್ನು ಪಡೆಯುವಂತಹ ಶರೀರ ನಿರ್ಮಾಣವಾಗ್ತಾ ಇದೆ. ಅದಕ್ಕೋಸ್ಕರ ಸತ್ಸಂಗದಲ್ಲಿ ಬಂದು ಸ್ವಯಂವಾಗಿ ಅಟೆಂಡ್ ಆಗಿರ್ಬೇಕು. ಹೌದು, ಕೆಲವರಿಗೆ ಬರೋಕ್ಕಾಗಲ್ಲ, ದೂರದಿಂದ ಕೇಳ್ತಾ ಇರ್ತಾರೆ, ಆದ್ರೂ ಕೂಡ ಅವ್ರ ಮನಸ್ಸು ಇಲ್ಲಿರುತ್ತೆ. दूरದಿಂದ ಅವ್ರ स्पर्श इಲ್ಲಿದೆ. कितना ही दूर होने से मन कहाँ रहता है, इतना दूर तक आता है, संपर्क है. इसलिए उनका भी शरीर के अंदर वही तरंग उत्पत्ति होता है जो यहाँ आप मिला हुआ है. इसलिए ಡೈರೆಕ್ಟ್ ಆಗಿ ಈ ಓರಾ ಒಳಗಡೆ ಇರೋದು ಮತ್ತು ಇಂಡೈರೆಕ್ಟ್ ಓರಾದಲ್ಲಿ ಇರೋದು ಬಹಳಷ್ಟು ಇದೆ. ಯಾಕಂದ್ರೆ ಉಂಡಿದ ತಕ್ಷಣ ಎಲ್ಲೂ ಪಚನವಾಗಿ ನಮ್ಗೆ ಶರೀರಕ್ಕೆ ರಕ್ತ ಆಗುತ್ತಲ್ಲ, ಆ ಉಂಡಿದ್ರೊಳಗೂ ಕೂಡ ಎಷ್ಟೋ ನಾವು ಹೊರಗಡೆ ಹೋಗ್ತಾ ಇದೀವೋ, ಹಾಗೆ ಈ ಶಬ್ದಗಳಿಂದ ಜ್ಞಾನ ಏನು ಸಿಗ್ತಾ ಇದೆಯೋ ಅಷ್ಟು ಜ್ಞಾನ ಒಳಗಡೆ ಹೋಗ್ಕೊಂಡು ಇರುತ್ತೆ ಅಂತಲ್ಲ, ಅದ್ರೊಳಗೂ ಕೂಡ ಕೆಲವೊಂದು ಹೊರಗಡೆ ಹೋಗ್ತಾ ಇರುತ್ತೆ. ಆದ್ರೆ ಅದನ್ನ ಆದಷ್ಟು ಕ್ಲೋಸ್ ಮಾಡ್ಕೊಂಡು ಇಡ್ಬೇಕಲ್ಲ, ಡೈಜೆಷನ್ ಚೆನ್ನಾಗಿ ಮಾಡ್ಬೇಕಲ್ಲ, ಕಸರತ್ತು ಮಾಡ್ಕೊಂಡು ಮಾಡ್ಬೇಕು. ಹಾಗೇನೆ ಸತ್ಸಂಗದ ಡೈರೆಕ್ಟ್ ಅಟೆಂಡೆನ್ಸ್ ಇರುವಂತ ಒಂದು ಶಕ್ತಿ ಬೇರೆ ಎಲ್ಲಿ ಸಿಕ್ಕಲ್ಲ. ಹರಿ ಓಂ. ಟೈಮ್ ಆಗ್ತಾ ಇದೆ, ಇನ್ನೂ ಟೈಮ್ ಇದೆ. ಓಕೆ ಓಕೆ ಫೈನ್. In this age of mobile, super fast internet, how do I build strong sankalpas and work towards them? Why do mind tricks us to break out sankalpas? Fine, you send a message to God. Because it is super fast, no? If you have the address or mobile number,
God mobile number, you can send a message. Huh? Yes, there is a number. गुरुजी नंबर है, डेफिनेटली है. किसको चाहिए? Yes, ಟವರ್ ಆಲ್ಸೋ ಗಾಡ್ ನಿರ್ಮಾಣ ಮಾಡಿ ಟವರು ಇಟ್ಟಿದ್ದಾರೆ, ಎಲ್ಲಾನು ಇಟ್ಟಿದ್ದಾರೆ. ಯಾರಿಗೆ ನಂಬರ್ ಬೇಕು? वो सबको चाहिए नंबर. ओ देखा, चलो आप मोबाइल लेने के बाद मोबाइल पे चार्ज भी देते हैं ना, सिम डालते हैं ना, वो सिम भी चाहिए आपको. विदाउट सिम यू कैन नॉट ऑपरेट. वो सिम के लिए चार्ज देना पड़े, इसके लिए आपको पुण्य मिलाना है. पुण्य ही सिम है. और जो भक्ति करेगा ना वही उसका पैसा है. क्या करेगा अभी? अभी किसी को चाहिए मोबाइल नंबर? सभी हाथ बंद हो गया. जितने लोगों ने हाथ ऊपर किया वो सभी का हाथ नीचे गया, क्योंकि आपके पास पुण्य मिलाने का रास्ता नहीं है और वो सिम आपके पास नहीं है. वो मिलना है पहला. सही है ना? बिना सिम नहीं चलेगा. अब बोला इसी तरह से मोबाइल युग में आप मोबाइल से क्या करते हैं? अपना टाइम हरण करते हैं. हम एडिक्ट हो गए. पहला क्या करते हैं? भक्ति से कहां से कहां तक कांटेक्ट करते थे. जब हम मन में इच्छा किया अरे इसको मिलना है, तो सडनली आपके पास उसका मैसेज आता था, किसी ना किसी तरह से मिलता था. कोई ना कोई आके अरे तेरे को लिए आपको याद कर रहा था वो आदमी. अरे मैं भी अभी याद कर रहा था. अभी मोबाइल के हिसाब से वो भी हमारा जो सेंस था वो सेंस भी खो गए. नहीं तो किसी को पता अरे वो मेरा फ्रेंड था, इसका याद आ रहा है, कुछ हुआ लगता है, कुछ हुआ लगता है. मेरे को एकदम बॉडी में क्या होता था, एक तरह का नेगेटिविटी, कुछ तो कुछ घबराहट शुरू हो जाता है. और उसके बाद हमारे को एक मैसेज आता था कि उनका एक्सीडेंट हुआ और कुछ हुआ. ये कहाँ से आता था? तब मैं मोबाइल था क्या? और वो संपर्क हमने खो पाया है. जैसा हम नाक से सांस लेते हैं, सांस के साथ हमारे को सुगंध भी पहचानने का तरीका भी हमारे को मालूम पड़ जाता है. ಅಂದ್ರೆ ಸುಗಂಧ ಯಾವ ತರ ಬರ್ತಾ ಇದೆ, ಇದು ಯಾವುದು ಒಂಥರ ವಾಸನೆ ಬರ್ತಾ ಇದೆ, ಯಾವ ತರ ಅಲ್ಲ ಅನ್ನೋದು ನಮ್ಮಲ್ಲಿ ಗೊತ್ತಾಗುತ್ತೆ. ಆದ್ರೆ ಅದನ್ನು ನಾವು ಡೇ ಬೈ ಡೇ ಕಳ್ಕೊತಾ ಇದ್ವಿ ಬಿಕಾಸ್ ಆಫ್ ದಿ ಪಾಲ್ಯೂಷನ್. ಮುಂಚೆ ಏನು ಓ ಅದು ಮಲ್ಲಿಗೆ ಇರಬೇಕು, ಇದು ಗುಲಾಬಿ ಇರಬೇಕು, ಇವಾಗಲೂ ಗೊತ್ತಾಗ್ತಾ ಇದೆ ಇದು ಇಂಥದ್ದೇ ಸುಗಂಧ ಅಂತ ಅಲ್ವಾ. ಆದ್ರೆ ಬರ್ತಾ ಬರ್ತಾ ಏನಾಗಿದೆ, ಅದು ಕಳ್ಕೊಂಡು ಹೋಗ್ತಾ ಇದೀವಿ. ಓನ್ಲಿ ಸೆಂಟ್, ಆರ್ಟಿಫಿಷಿಯಲ್ ಸೆಂಟ್ ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ, ಅದು ಮೈ ಮೇಲೆ ತುಂಬಾ ಹಾಕೊಂಡಾಗ. ಹಾಗೇನೆ ನಮ್ಮಲ್ಲಿ ಪ್ರತಿಯೊಂದು ಸೆನ್ಸ್ ಅನ್ನ ಕೂಡ ಭಗವಂತನ ನಿರ್ಮಾಣ ಮಾಡಿದ್ದಾರೆ. ಆ ಸೆನ್ಸ್ ಅನ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಈ ಮೊಬೈಲ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಒಬ್ರನ್ನೊಬ್ರು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ, ಒಬ್ರನ್ನೊಬ್ರು ನೋಡೋದಾಗ್ಲಿ, ಅವ್ರ ವಿಚಾರಧಾರೆಗಳು ನಮ್ಮಲ್ಲಿ ಬರ್ಬೇಕಂದ್ರೆ ಹೇಳಿದ್ರೆ ಮೊಬೈಲ್ ಅಲ್ಲ. ಇವಾಗ ನಾವು ಏನ್ ಮಾಡ್ತಾ ಇದ್ವಿ, ಒಂದು ತಂದೆ ತಾಯಿಯವರನ್ನು ಮೀಟ್ ಮಾಡ್ಬೇಕಾದ್ರೆ ಕೂಡ ಮೊಬೈಲ್. ತನ್ನ ರೂಮ್ ನಲ್ಲಿ ಕೂತ್ಕೊಂಡು ತಾಯಿಗೆ ಫೋನ್ ಮಾಡ್ತಾರೆ, ನನ್ಗೆ ಊಟ ಕಳಿಸು, ನನ್ಗೆ ಊಟ ಬೇಕು, ನಾನು ಏನ್ ಮಾಡ್ಬೇಕು ಅಂತ. ನಾವು ತಿಳ್ಕೊಳ್ಬೇಕು, ತಾಯಿಯ ದರ್ಶನದಿಂದ ಅನೇಕ ಜನ್ಮದ ಕರ್ಮಗಳು ನಾಶವಾಗ್ತಾ ಇದೆ ಅಂತ ಹೇಳ್ತಾರೆ ಪುರಾಣಗಳು. ಬರೀ ತಾಯಿಯ ದರ್ಶನದಿಂದ, ದರ್ಶನ ಮಾತ್ರಕ್ಕೆ. ಆದ್ರೆ ನಾವು ಏನ್ ಮಾಡ್ತೀವಿ, ಆ ತಾಯಿಯ ದರ್ಶನ ಪಡೆಯೋಕ್ಕೋಸ್ಕರ ನಾವು ಏನ್ ಮಾಡಿದ್ವಿ, ಮೊಬೈಲ್ ಯೂಸ್ ಮಾಡ್ತೀವಿ. ಅದು ಪುಣ್ಯನ ಪಾಪನ ಅಲ್ವಾ. ತಂದೆ ಫೋನಲ್ಲಿ ಹೇಳಿದ್ರೆ ಆಯ್ತು. ಮುಂಚೆ ಏನ್ ಮಾಡ್ತಾ ಇದ್ವಿ, ಅಲ್ಲಿ ತಂದೆ ತಾಯಿಯರಿದ್ದಾರೆ, ಹೋಗಿ ನೋಡೋಣ, ಅವರನ್ನು ನೋಡದೆ ಹೊರತು ಇವರಿಗೆ ತಡಿಯಕ್ ಆಗ್ತಾ ಇರ್ಲಿಲ್ಲ. ಆ ಒಂದು ಸಂಬಂಧ ರಕ್ತ ಸಂಬಂಧ ಅಂತ ಹೇಳ್ತಾ ಇದ್ವಿ. ಮೈ ಎಲ್ಲ ಅವರಿಗೆ ನಡುಕ್ ಹೋಗ್ತಾ ಇದೆ, ಅಯ್ಯೋ ನಾ ಇಷ್ಟು ದಿವಸವರೆಗೆ ನೋಡಿಲ್ಲ. ಕೆಲವರಿಗೆ ಏನಾಗ್ತಾ ಇದೆ, ಮುಂಚೆ ಹೋಮ್ ಸಿಕ್ನೆಸ್ ಬರ್ತಾ ಇದ್ರು, ತಂದೆ ತಾಯಿಯರನ್ನು ಬಿಟ್ಕೊಂಡಿರೋದು ಹೇಗೆ ಅಂತ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಳ್ತಾ ಇದ್ರು. ಇವಾಗ ಮೊಬೈಲ್ ಇದೆ, ಎಲ್ಲ ನೋಡೋಣ, ವಾಟ್ಸಪ್ನಲ್ಲಿ ಅವರನ್ನು ನೋಡೋಣ. ವಾಟ್ಸಪ್ ನೋಡೋದಲ್ಲ, ಅವರ ಒಂದು ಸ್ಪರ್ಶದಿಂದ, ಅವರಿಂದ ಒಂದು ಆಶೀರ್ವಾದದಿಂದ, ಅವರೊಂದು ನಮ್ಮ ಮೈ ಮೇಲೆ ಒಂದು ನೇಮಿಸಿದಾಗ ಹೇಗಿರುತ್ತೆ ತಾಯಿ. ಅದು ತಾಯಿ ಮಡಿಲಲ್ಲಿ ತನ್ನನ್ನು ತಾನು ಮರ್ತ್ಕೊಂಡಿರುತ್ತೆ ಅನ್ನಲ್ಲ, ಆ ಭಾಗ್ಯ ನಾವು ಕಳ್ಕೊತಾ ಇದ್ವಿ. ಯಾತ್ರಿಂದ ಮೊಬೈಲ್. ಅದಕ್ಕೋಸ್ಕರ ತಾಯಿಯನ್ನ ಒಂದೇ ಮನೆಯಲ್ಲಿ ಇಟ್ಕೊಂಡು ತಾಯಿ ನೋಡ್ಬೇಕಾರೆ, ನನ್ನ ರೂಮ್ನಲ್ಲಿ ನಾನಿದ್ದೆ, ಹಲೋ ಮಮ್ಮಿ ನನಗೆ ಊಟ ಬೇಕು,
ಹಲೋ ಮಮ್ಮಿ ನಂಗೆ ದುಡ್ಡು ಬೇಕು, ಹಲೋ ಮಮ್ಮಿ ಇಲ್ಲಿ ಹೋಗ್ತಾ ಇದ್ದೀನಿ. ಆಗಿನ ಕಾಲ ಹೇಗಿತ್ತು, ಹೋಗು ಬರ್ಬೇಕಾದ್ರೂ ಕೂಡ ತಂದೆ ತಾಯಿಯರ ಆಶೀರ್ವಾದವನ್ನು ತಕೊಂಡ್ಬಿಟ್ಟು ನಮಸ್ಕರಿಸಿ ಹೋಗಿ ಅಂತ, ನಿನಗೆ ಎಲ್ಲಿ ಹೋದ್ರೂ ಕೂಡ ನೀನ್ ಸಕ್ಸಸ್ ಆಗ್ತೀವಿ ಅಂತ. ಇವಾಗ ಮೊಬೈಲ್ನಲ್ಲಿ ಮತ್ತೇನ್ ಮಾಡ್ದೆ, ಎಲ್ಲಿ ಹೋದ್ರು ನಂದು ಸಕ್ಸಸ್ಸೇ ಆಗಲ್ಲ, ದುಃಖವೇ ದುಃಖ. ಕಾರಣ ಏನು? ತಾಯಿ ಅನ್ನುವಂಥ ಸ್ವಸ್ವರೂಪರಾದಂತಹ ತಾಯಿಯ ಆಶೀರ್ವಾದ ಇಲ್ಲದೆ ಹೋಗ್ತಾರೆ, ಮೊಬೈಲ್ ಆಶೀರ್ವಾದ. ಅದಕ್ಕೆ ಮೊಬೈಲ್ ಎಷ್ಟು ನಮಗೆ ಕನೆಕ್ಷನಿಗೋ ಒಂದು ಮೆಸೇಜ್ ಕೊಡೋಕೆ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಜೀವನದಲ್ಲಿ ಕೂಡ ನಮಗೆ ಅನೇಕ ರೀತಿಯ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮುಂಚೆ ಏನಾಗ್ತಾ ಇದ್ರೆ, ಒಬ್ರು ಯಾರು ಬಂದ್ರೆ ಯಾರು ಇಂಥವನು ಎಲ್ಲಾ ಎಷ್ಟು ಉದ್ದ ರಿಲೇಷನ್ ಇರ್ತಾ ಇತ್ತು. ಇವಾಗ ಇಂಗ್ಲಿಷ್ ಬಂತು, ಡ್ಯಾಡಿ, ಮಮ್ಮಿ, ಆಂಟಿ ಅಷ್ಟೇ, ಅಂಕಲ್, ಅದ್ರ ಬಿಟ್ಟು ಬೇರೆ ರಿಲೇಷನ್ ಗೊತ್ತಿಲ್ಲ. ಆವಾಗ ಎಷ್ಟೊಂದು ದೊಡ್ಡ ರಿಲೇಷನ್ಸ್, ಆ ರಿಲೇಷನ್ಸ್ ಕಳ್ಕೊಂಡವ್ರದ್ದು ಈಗಿನ ಕಾಲ, ಈಗಿನ ಮೊಬೈಲ್ ಇದ್ದದ್ದು ಕಳ್ಕೊಂಡಿದ್ವಿ. ಅದಕ್ಕೆ ವಿದೇಶದ ಸಂಸ್ಕೃತಿ ನಮ್ಮಲ್ಲಿ ಬಂದ್ಕೊಂಡು ನಾವು ಕಳ್ಕೊಂಡಿದ್ವಿ, ವಿದೇಶಿಯವರು ಕಳ್ಕೊಳ್ಳಿಲ್ಲ, ನಮ್ಗೆ ನಾವು ಕಳ್ಕೊಂಡಿದ್ವಿ. ಅದರಿಂದ ಭಕ್ತಿ ಮಾರ್ಗದಲ್ಲಿ ಹೋಗ್ಕೊಂಡು ಜ್ಞಾನ ಅನ್ನೋದು ಏನು ಕಟ್ಕೊಂಡು ಆಗಿನ ಕಾಲದಿಂದ ಬಂದಿರುತ್ತ ತಲತಲಾಂತರದಿಂದ ಬಂದಿರುವಂತ ಸಂಸ್ಕೃತಿ ಇದನ್ನು ಅದನ್ನು ಉಳಿಸಿ ಬೆಳೆಸಿ ಅದರಲ್ಲಿ ಇರುವಂತ ಜಿಷ್ಟನ್ನು ನಾವು ತಿಳ್ಕೊಂಡಾಗ ಆವಾಗ ನಿಜ ಸಾರವು ನಮಗೆ ಜೀವನದ ಅರ್ಥವಾಗುತ್ತೆ. ಆ ಅರ್ಥೈಸ್ಕೊಳ್ಳೋದೇ ನಮ್ಮ ಮಾನವನ ಜೀವನ. ಅದನ್ನಿಲ್ಲದೆ ಜೀವನವೆಲ್ಲವೂ ವ್ಯರ್ಥ. ನಾವು ಹೇಳ್ಬೋದು ಏನ್ ಬೇಕಾದ್ರೆ ಗಳಿಸ್ಬೋದು, ಎಲ್ಲವೂ ಏನು ಯಾವುದೂ ಇಲ್ಲ, ಎಲ್ಲ ಗಳಿಸಿದ್ ಇಲ್ಲೇ ಗಳಿಸಿಕೊಂಡು ಇಲ್ಲೇ ಬೀಸಾಕ್ಬಿಟ್ಟೇ ಹೋಗ್ಬೋದು. ವಿ ಆರ್ ಎಂಜಾಯಿಂಗ್, ಐ ಎಂಜಾಯ್ ಇಟ್ ಲೈಕ್ ಎನಿಥಿಂಗ್. ಎಷ್ಟು ನಿಮಿಷ ಆ ಜಾಗದಿಂದ ಈ ಕಡೆ ಬಾ, ಹೋಯ್ತು ಜೀವನ. ಎಂಜಾಯ್ ಮಾಡ್ತಾರೆ, ಅನೇಕರು ಇದ್ದಾರೆ. ಡ್ರಗ್ಸ್ ತಗೋತಾರೆ, ಐ ಎಂಜಾಯಿಂಗ್, ಎಷ್ಟು ನಿದ್ದೆ ಮಾಡ್ಕೊಂಡು ಇರೋದು ಜೀವನದ ಅನೇಕ ಕಾಲಗಳನ್ನ ಮಲ್ಕೊಂಡೇ ಹೋಗ್ತಾನೆ. ಬರೀ ಏನು ಕೆಲಸಕ್ಕಿಲ್ಲ, ಇಂದು ಉಂಡಿದಕ್ಕೆ ಈ ಭೂಮಿ ಮಂಡಲಕ್ಕೆ ಭಾರ ಆಗಿರ್ತಾನೆ, ಅದ್ರ ಋಣ ತೀರ್ಸಕ್ಕಾಗಲ್ಲ. ಕೆಲವರು ಇದೆಲ್ಲ ಎಂಜಾಯ್. ವಾಟ್ ಈಸ್ ಎಂಜಾಯ್ಮೆಂಟ್? ಶರೀರದಿಂದ ಎಂಜಾಯ್ ಮಾಡಿದ್ರೆ, ಶರೀರದ ಒಳಗಡೆ ಇರುವಂತ ಆತ್ಮದಿಂದ ಎಂಜಾಯ್ ಮಾಡಿ. ದೆನ್ ಯು ನೋ, ಕಮ್ ಟು ನೋ ದಟ್ ವಾಟ್ ಈಸ್ ದ ರಿಯಲ್ ಎಂಜಾಯ್ಮೆಂಟ್. ಇವಾಗ ನಿಮ್ಮನ್ನು ಇಷ್ಟು ಜನರನ್ನ ಒಂದು ಕಡೆ ಕೂಡ ಹಾಕಿ ಇಷ್ಟೊತ್ತವರೆಗೂ ಮಾತಾಡ್ಬೇಕಂತ ಹೇಳಿದ್ರೆ, ಈ ಶಬ್ದವನ್ನು ಕೇಳ್ಬೇಕಂದ್ರೆ ನಿಮ್ಗೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು? ಒಂದು ವ್ಯಕ್ತಿಯಿಂದ ಆಗ್ತಾ ಇದೆಯಲ್ವಾ? ಹಾಗೆ ಈ ತರ ನೀವು ಎಲ್ಲರೂ ಅದೇ ತರ ಆದ್ರೆ ಈ ಪ್ರಪಂಚ ಹೇಗಿರೋದು, ಎಷ್ಟು ಎಂಜಾಯ್ ಮಾಡ್ತಾ ಇರ್ಬೋದು, ಎಷ್ಟು ಆನಂದ ಇರಬಹುದು. ಸಿಂಪಲ್ ವೇ. ಹಾಗಿದ್ರೆ ದಟ್ ಈಸ್ ಕಾಲ್ಡ್ ಎಂಜಾಯ್. ನಾನು ಒಬ್ಬನೇ ಅಲ್ಲ ಎಂಜಾಯ್ ಮಾಡೋದು, ಎಲ್ಲರ ಜೊತೆಗಾಗಿ ಎಂಜಾಯ್ ಮಾಡಿ. ನಾ ಹೇಳ್ತೀವಿ ಜೊತೆಗೆ ಎಂಜಾಯ್ ಮಾಡಿ, ಒಳ್ಳೆ ಪಾರ್ಟಿ ಮಾಡೋಣಪ್ಪ, ಡ್ರಿಂಕ್ಸ್ ಪಾರ್ಟಿ ಮಾಡೋಣ, ಮತ್ತೊಂದು ಮಾಡೋಣ ಅಂತ ಹೇಳ್ತೀವಿ. ಆ ಎಂಜಾಯ್ಮೆಂಟೇ ಬೇರೆ ಅಂತ. ಎಷ್ಟು ನಿಮಿಷ, ಎಷ್ಟು ಜೀವನ ಹಾಳಾಗುತ್ತೆ. ದಟ್ ಈಸ್ ದ ಇಮೋಷನಲ್. ಆ ಇಮೋಷನಲ್ ಎಂಜಾಯ್ಮೆಂಟಿಗೂ ಇಲ್ಲಿ ಇಮೋಷನ್ ಡಿಮೋಷನ್ ಯಾವ್ದು ಇಲ್ಲದೆ ಇರುವಂತ ಎಂಜಾಯ್ಮೆಂಟ್ ದೇರ್ ಇಸ್ ದ ಡಿಫರೆನ್ಸ್. ಇಲ್ಲಿ ಇಮೋಷನ್ ಇಲ್ಲ, ಡಿಮೋಷನ್ ಇಲ್ಲ, ನೋ ಅಟ್ಯಾಚ್ಮೆಂಟ್, ನೋ ಡಿಟ್ಯಾಚ್ಮೆಂಟ್. ಅಲ್ಲಿ ಡಿಟ್ಯಾಚ್ಮೆಂಟ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಇಮೋಷನ್ ಇದೆ, ಡಿಮೋಷನ್ ಇದೆ. ಎಲ್ಲವನ್ನು ಜೀವನದ ಹಾದಿಯನ್ನೇ ಬದಲಾವಣೆ ಮಾಡ್ಕೊಂತ ಹೋಗ್ತಾರೆ. ಅದಕ್ಕೆ ನಾವು ದೇವರ ನಾಮವನ್ನು ಸ್ಮರಿಸಿ ಅಂತ. ದೇವರ ನಾಮ ಸ್ಮರಿಸುವುದಷ್ಟೇ ಅಲ್ಲ, ಆ ದೇವರ ನಾಮದಿಂದ ನಮ್ಮ ದೇಹದಲ್ಲಿ ಇರುವಂತಹ ಒಂದೊಂದು ನರನಾಡಿಗಳು ಏನಿದ್ದಾವೆ ಅದರಿಂದ ಉತ್ಪತ್ತಿ ಆಗಿರುವಂತ ತರಂಗ ಏನಿದೆ ಅದರೊಳಗೆ ಎಂಜಾಯ್ ಮಾಡಿ. ಇಟ್ ಇಸ್ ನಾಟ್ ಎ ಡ್ಯಾನ್ಸ್, ಇಟ್ಸ್ ನಾಟ್ ಎ ಡ್ಯಾನ್ಸ್, ಇಟ್ ಇಸ್ ಇಂಟರ್ನಲ್ ವೈಬ್ರೇಷನ್. ಆ ಇಂಟರ್ನಲ್ ವೈಬ್ರೇಷನ್ಸ್ ಆದಾಗ ಏನ್ ನಮ್ಗೆ ಆನಂದ ಸಿಗ್ತಾ ಇದೆಯೋ, ಕ್ಯಾನಾಟ್ ಗೆಟ್ ಇಟ್ ಇನ್ ದಿಸ್ ವರ್ಲ್ಡ್ ವಿತ್ ಆರ್ಟಿಫಿಷಿಯಲ್ ಎಂಜಾಯ್ಮೆಂಟ್. ದಟ್ ಇಸ್ ಸೆಲ್ಫ್ ಎಂಜಾಯ್ಮೆಂಟ್. ಆವಾಗ ಸದಾಕಾಲ ಆನಂದವೇ ಆನಂದವಾಗಿರುತ್ತೆ. ಹರಿ ಓಂ. ಕರ್ಮ ಕಳಿಲಿಲ್ಲ ಅಂದ್ರೆ ಇನ್ನೊಂದ್ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಮೊದಲನೇ ಸತಿ ನಮ್ ಜನ್ಮ ಯಾಕಾಯ್ತು? ಏನು ನಮ್ ಕರ್ಮ ಈ ಜನ್ಮದಲ್ಲಿ ಕಳಿಲಿಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ನಾವ್ ಅದನ್ನ ತೀರ್ಸ್ಬೇಕು. ಅವಾಗ ನಮ್ ಫಸ್ಟ್ ಟೈಮ್ ನಮ್ ಜನ್ಮ ಯಾಕಾಯ್ತು? ನಮ್ಗೆ ಫಸ್ಟ್ ಜನ್ಮ ಎಂಡ್ ಜನ್ಮ ಬೇಕಾಗಿಲ್ಲ. ಇವಾಗ ನಿಮ್ಗೆ ಊಟ ಕೊಟ್ರೆ ಅದನ್ನ ತಿಂತೀರೋ,
ಓ ನಾಳೆ ಒಂದು ಊಟ ಬರ್ತೀನಿ ಅಂತ ಬಿಡ್ತೀರಾ? ಇವತ್ತಿನ ಊಟ ಬಿಡ್ತೀರಾ? ನಾಳೆ ಊಟಕ್ಕೋಸ್ಕರ ಇವತ್ತಿನ ಊಟ ಬಿಡ್ತೀರಾ? ಇಲ್ವಲ್ಲ. ಫಸ್ಟ್ ಜನ್ಮ ಯಾವುದಿಲ್ಲ. ಇವತ್ತು ನಾವು ಏನ್ ಹೇಳ್ತೀವಿ, ನಿಮ್ಗೆ ಇಡೀ ಪ್ರಪಂಚದಲ್ಲಿ ಚೇಳು, ಹುಳ, ಕಡ್ಡಿಗಳು ಎಲ್ಲವನ್ನು ನೋಡ್ತಾ ಇದ್ದೀರಾ. ಅದರೆಲ್ಲವನ್ನು ಕಂಟ್ರೋಲ್ ಮಾಡುವಂತ ಅತಿ ಒಳ್ಳೆ ಜೀವ ಅಂತ ನಮ್ಗೆ ಸಿಕ್ಕಿದೆ ಅಲ್ವಾ? ಇವಾಗ ಪ್ರೆಸೆಂಟ್ ಕಂಡೀಷನ್ ನಾವು ಇವಾಗ ಹೇಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು. ನಾವು ಕಂಪ್ಯಾರಿಟಿವ್ಲಿ ಡಾಗ್, ಕಂಪ್ಯಾರಿಟಿವ್ಲಿ ಕ್ಯಾಟ್, ಸ್ನೇಕ್ ಇದೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಜೀವನ ಸ್ವಲ್ಪ ಶ್ರೇಷ್ಠ ಅಂತ ತಿಳ್ಕೊತೀವಲ್ಲ. ಹಾಗಾದ್ರೆ ಅದನ್ನೆಲ್ಲ ಸಾಗರವನ್ನು ದಾಟ್ಕೊಂಡು ಇಲ್ಲಿ ಬಂದಾಗ ನಮ್ಗೆ ನಾಲೆಜ್ ಅನ್ನೋದಿದೆ, ಇಂಟೆಲೆಕ್ಚುಯಲ್ ಮೈಂಡ್ ಅಂತಿದೆ. ಈ ಇಂಟೆಲೆಕ್ಚುಯಲ್ ಮೈಂಡ್ ಇಂದ ನಾವು ಏನ್ ಸಾಧನೆ ಮಾಡಬೇಕು? ಅಗೇನ್ ವಿ ಡೋಂಟ್ ವಾಂಟ್ ಟು ಗೋ ಬ್ಯಾಕ್, ಗೋ ಫಾರ್ವರ್ಡ್. ಅದು ಯಾವ ತರ? ಇದರಿಂದ ಎಲ್ಲ ಯಾವ ರೀತಿ ಇವಾಗ ಇದೆಲ್ಲನೂ ಕಂಟ್ರೋಲ್ ಮಾಡ್ತಾವೆ, ಅದಕ್ಕಿಂತ ಒಳ್ಳೆ ಜನ್ಮ ಇರಲಿ ಅಂತ ಹೇಳಿ. ಅದಕ್ಕೆ ದೈವಿ ಸಾಕ್ಷಾತ್ಕಾರ, ದೇವನೊಬ್ಬನೇ, ಆತನೊಬ್ಬನೇ ಇರುವನು ಅಂತ ಹೇಳಿ. ಅಂತ ಆತನ ಸ್ವಸ್ವರೂಪದಲ್ಲಿ ನಾವು ಐಕ್ಯವಾಗೋಣ ಅನ್ನೋದೇ ನೆಕ್ಸ್ಟ್ ಜನ್ಮದ ನಮ್ದ ದೇಹ, ವಿನಾ ನಥಿಂಗ್ ಎಲ್ಸ್. ಹರಿ ಓಂ.